ರೂಪಾಂತರ ಹೊಂದುತ್ತಾನೆ. ರೂಪಾಂತರ ಹೊಂದುವುದು ಮಾತ್ರವಲ್ಲ, ಬದಲಾವಣೆಯನ್ನು ನಾವು ಇನ್ನೊಂದು ಪದದಲ್ಲಿ ಹೇಳ್ಬೇಕಂದ್ರೆ ಅವನು ಬದಲಾವಣೆ ಹೊಂದುವವನು. ಓಕೆ, ವಿದ್ಯಾರ್ಥಿ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ರೂಪಾಂತರ ಹೊಂದಕ್ಕಾಗಲ್ಲ, ಕೇವಲ ಒಂದು ಜ್ಞಾನವನ್ನು ಪಡಿತಾ ಇರ್ತಾನೆ ಅಷ್ಟೇ, ಬುಕ್ ನಾಲೆಡ್ಜ್. ಆಯ್ತಾ? ಸರಿ. ಕಲಿಯುವಿಕೆ ವಿಷಯದಲ್ಲಿ ಬಂದ್ರೆ ವಿದ್ಯಾರ್ಥಿ ಅಂತ ಹೇಳುವಾಗ ಶಿಕ್ಷಕನು ಏನು ತಿಳಿಸುತ್ತಾನೋ ಅದನ್ನು ಕಲಿಯುತ್ತಾನೆ. ಓಕೆ, ಶಿಕ್ಷಕನು ಏನು ಕಲಿಸ್ತಾ ಇದ್ದಾನೋ ಅವನು ಅದನ್ನ ವಿದ್ಯಾರ್ಥಿ ಕಲಿತಾನೆ. ಆದ್ರೆ ಶಿಷ್ಯನು ಅಂತ ಹೇಳುವುದಾದ್ರೆ ಗುರು ಯಾರಾಗಿದ್ದಾರೋ ಅವರಂತೆ ಆಗಲಿಕ್ಕೆ ಕಲಿತಾನೆ. ನೋಡ್ರಿ, ಎರಡೂ ಕಲಿಯುವಿಕೆಯಲ್ಲಿ ವ್ಯತ್ಯಾಸ ಇದೆ. ವಿದ್ಯಾರ್ಥಿ ಏನ್ ಕಲಿತಾನೆ? ಶಿಕ್ಷಕನು ಏನು ತಿಳಿಸ್ತಾನೋ ಅಷ್ಟೇ ಕಲಿತಾನೆ. ಆದ್ರೆ ಶಿಷ್ಯನು ಗುರು ಯಾರಾಗಿದ್ದಾರೋ ಅವರಂತೆ ಆಗಲು ಕಲಿಯುತ್ತಾನೆ. ಓಕೆ, ರೈಟ್. ನೋಡ್ರಿ, ಇನ್ನೊಂದು ವ್ಯತ್ಯಾಸವನ್ನು ನೋಡ್ಕೊಳ್ಳೋಣ. ಆಯ್ತಾ? ನಾನು ಮೂರನೇ ವ್ಯತ್ಯಾಸ ಹೇಳ್ತಾ ಇದ್ದೇನೆ. ಮೊದಲನೇದು ಗುರಿಯ ಬಗ್ಗೆ ಹೇಳಿದೆ, ವಿದ್ಯಾರ್ಥಿಯ ಗುರಿ, ಶಿಷ್ಯನ ಗುರಿ. ಎರಡನೇದು ಕಲಿಕೆಯ ಒಂದು ಯಾವ ವಿಷಯಗಳನ್ನು ಕಲಿತಾನೆ ಅಂತ ನಾನು ಹೇಳಿದೆ. ಆಯ್ತಾ? ಮೂರನೇದು ಅವನು ಸಮಯದ ಬಗ್ಗೆ. ನೋಡ್ರಿ, ಕೇವಲ ಶಾಲಾ ಸಮಯ ಅಂದ್ರೆ ಶಾಲೆಗೆ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಒಂದು ಶಾಲೆಗೆ ಒಂದು ಸಮಯ ಇರ್ತದೆ. ಓಕೆ, ಒಂದು 8 ಪೀರಿಯಡ್ಗಳು ಇರ್ತದೆ ಅಥವಾ 6 ಪೀರಿಯಡ್ ಇರ್ತದೆ. ಅಲ್ಲಿ ಏನ್ ಮಾಡ್ತಾನೆ, ಕೇವಲ ಶಾಲಾ ಸಮಯದಲ್ಲಿ ಅವನು ತರಗತಿ ಇರುವಾಗ ಮಾತ್ರ ಕಲಿತಾನೆ. ಅರ್ಥ ಆಗ್ತಾ ಇದೆಯಲ್ಲ ನಾನು ಹೇಳೋದು? ಓಕೆ, ಸೊ ಶಾಲಾ ಸಮಯದಲ್ಲಿ ಮತ್ತು ತರಗತಿ ಇರುವಾಗ ಮಾತ್ರ, ಅಂದ್ರೆ ಪೀರಿಯಡ್ ಇರುವಾಗ ಮಾತ್ರ ಅವನು ಕಲಿತಾನೆ. ಆದ್ರೆ ಶಿಷ್ಯ ನೋಡ್ರಿ, ದಿನದ 24 ಗಂಟೆಯು ಗುರುವಿನೊಂದಿಗೆ ಜೀವಿಸುತ್ತಾ ಕಲಿತಾನೆ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ಓಕೆ, ಸೊ ಇಲ್ಲಿ ಇನ್ನೊಂದು ಸಂಬಂಧ ಅನ್ನುವಂತ ವಿಷಯದಲ್ಲಿ ಬಂದ್ರೆ, ಅದು ಸಮಯದ ಬಗ್ಗೆ ಆಯ್ತು. ಸಂಬಂಧ ಅಂತ ಹೇಳುವಂತ ವಿಷಯದಲ್ಲಿ ಬಂದ್ರೆ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಅವನು ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವೆ ವೃತ್ತಿಪರ ಅಂದ್ರೆ ಪ್ರೊಫೆಷನಲ್ ಆಗಿ ಅವನು ಆ ಸಂಬಂಧವಿರ್ತದೆ ಅಷ್ಟೇ. ಅಂದ್ರೆ ನಾನು ಶಿಕ್ಷಕ, ನೀನು ವಿದ್ಯಾರ್ಥಿ, ಒಂದು ಪ್ರೊಫೆಷನಲಿಸಮ್ ಇರ್ತದೆ. ನಾವು ಶಿಷ್ಯರ ಬಳಿಗೆ ಹೋಗಿ ಏನೋ ಹಂಚ್ಕೊಳ್ಳೋ ಹಾಗಿಲ್ಲ, ಬೇರೆ ಓದು ವಿದ್ಯೆಯ ಬಗ್ಗೆ ಬಿಟ್ಟು ಬೇರೆ ಯಾವ ಸಂಗತಿಗಳ ಬಗ್ಗೆ ನಾವು ಮಾತಾಡೋ ಹಾಗಿಲ್ಲ. ಆಯ್ತಾ? ಬಹಳ ರೇರ್ ಟೀಚರ್ಗಳು. ಸೊ ನನಗೆ ನೆನಪಿದೆ, ನಮ್ಮ ಒಂದು ಶಾಲೆಯ ಸಮಯದಲ್ಲಿ, ಅಥವಾ ನೀವೆಲ್ಲರೂ ನಾನು ಹೇಳುವುದನ್ನ ನೀವು ಗುರುತಿಸ್ತೀರ. ಆಯ್ತಾ? ಸೊ ಈಗ ಸಹ ಕೆಲವು ಶಿಕ್ಷಕರು ಬಹಳ ಆಪ್ತರು, ಬಹಳ ಪ್ರಿಯವಾದವರು, ಅವ್ರನ್ನ ಇವಾಗ ಸಹ ನೆನೆಸ್ತೀವಿ. ಭಾಷೆಗೆ ನಾನು ಸುಸಮೇನ್ ಟೀಚರ್, ಸುಜಾತ ಟೀಚರ್ ಅಂತ ಹೇಳಿದ್ರೆ ಅವರಿಗೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಅವರ ಒಂದು ಶಾಲೆಯ ದಿನಗಳಲ್ಲಿ ಅವರಿಗೆ ವಾಕ್ಯವನ್ನು ಬಿತ್ತಿ, ಅವರಿಗೆ ಅಂದ್ರೆ ಪ್ರೀತಿಯಲ್ಲಿ ನೋಡಿಕೊಂಡು ಅವರ ಒಂದು ಸಂಬಂಧ ಬೆಳೆಸಿ ಅವರಿಗೆ ಅವರು ಸುವಾರ್ತೆ ಹೇಳುವಂತ ಪ್ರಯಾಸ ಪಟ್ಟರು, ಮಾಡಿದ್ರು. ಓಕೆ, ಆದ್ರೆ ಇಲ್ಲಿ ನೋಡ್ರಿ, ನಾವು ಹೇಳುವಾಗ ಒಂದು ಸಂಬಂಧದ ವಿಷಯದಲ್ಲಿ ಬಂದ್ರೆ ವಿದ್ಯಾರ್ಥಿ, ಶಿಕ್ಷಕ ಮತ್ತು ವಿದ್ಯಾರ್ಥಿ ನಡುವೆ ವೃತ್ತಿಪರ ಅಂದ್ರೆ ಕೆಲಸ, ಆ ಒಂದು ವಿದ್ಯಾಭ್ಯಾಸ ಕಲಿಸ್ಬೇಕು ಅನ್ನೋಂತ ಒಂದು ಸಂಬಂಧ ಇರೋದ್ರಿಂದ ಮಾತ್ರ ಒಂದು ಕನೆಕ್ಷನ್ ಇರುತ್ತೆ. ಆದ್ರೆ ಶಿಷ್ಯ ಅಂತ ಹೇಳುವಾಗ ಗುರು ಮತ್ತು ಶಿಷ್ಯನ ನಡುವೆ ಪ್ರೇಮ ಪೂರ್ವಕವಾದ ಮತ್ತು ವೈಯಕ್ತಿಕ ಸಂಬಂಧ, ಒನ್ ಲವ್ ರಿಲೇಶನ್ಶಿಪ್. ಓಕೆ, ಪ್ರೀತಿಯ ಒಂದು ಸಂಬಂಧ ಗುರುವಿಗೆ ಶಿಷ್ಯಗೆ ಇರುತ್ತೆ, ಮತ್ತು ವೈಯಕ್ತಿಕವಾದಂತ ಒಂದು ಸಂಬಂಧ. ಆಮೇಲೆ ವೈಯಕ್ತಿಕವಾದಂತ ಸಂಬಂಧ ಅಂದ್ರೆ ನನಗೆ ನನ್ನ ದೇವರಿಗೆ ಒಂದು ಅನುಬಂಧ, ನನಗೆ ಆತನಿಗೆ ಒಂದು ಸಂಬಂಧ ಅಲ್ಲಿ ಇರುವಂತದ್ದಾಗಿದೆ. ಅದೇ ವ್ಯತ್ಯಾಸ. ಈ ವ್ಯತ್ಯಾಸ ಹೇಳುವಾಗಲೇ ನಿಮಗೆ ಸುಮಾರು ಸಂಗತಿಗಳು ಅರ್ಥವಾಗ್ತಾ ಇದೆ. ಓಕೆ, ಸರಿ. ನಾನು ಇನ್ನೊಂದು ವಿಷಯವನ್ನು ಹೇಳ್ತೇನೆ, ವಿಧೇಯತೆ, ಒಬಿಡಿಯನ್ಸ್ ಬಗ್ಗೆ ಮಾತನಾಡುವಾಗ. ಇದು ನಾನು 5ನೇ ಒಂದು ಗುಣಲಕ್ಷಣ ಹೇಳ್ತಾ ಇದ್ದೇನೆ. ವಿಧೇಯತೆ, ಒಬಿಡಿಯನ್ಸ್ ಬಗ್ಗೆ ಬಂದಾಗ ವಿದ್ಯಾರ್ಥಿ ಬಂದ್ಬಿಟ್ಟು ಪರೀಕ್ಷೆಯಲ್ಲಿ ಪಾಸ್ ಆಗಲು ವಿಷಯಗಳನ್ನು ನೆನಪಿಟ್ಟುಕೊಳ್ಳುತ್ತಾನೆ. ನೋಡ್ರಿ, ಪರೀಕ್ಷೆಯಲ್ಲಿ ಪಾಸ್ ಆಗುವ ಒಂದು ಇಂಟೆನ್ಷನ್ ಮಾತ್ರ ಅವನಿಗೆ, ಅದಕ್ಕೆ ಅವನು ವಿಧೇಯನಾಗ್ತಾನೆ ಅಥವಾ ನೆನಪಿಟ್ಟುಕೊಳ್ತಾನೆ, ಅದು ಕಲಿಸಿದ್ದನ್ನ ಅವನು ಪಾಟಿಸ್ತಾನೆ. ಆಯ್ತಾ? ಅದೇ ಶಿಷ್ಯನ್ ನೋಡ್ರಿ, ಗುರುವಿನ ಆಜ್ಞೆಗಳನ್ನು ಪಾಲಿಸಲು ತನ್ನ ಜೀವನವನ್ನೇ ಅರ್ಪಿಸುತ್ತಾನೆ. ಗುರುವಿನ ಆಜ್ಞೆಗಳನ್ನು ಪಾಲಿಸಲು ತನ್ನ ಜೀವನವನ್ನೇ ಅರ್ಪಿಸುತ್ತಾನೆ. ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ನಾವು ಬಹಳ ಸಲ ನಾವು ಸ್ಟೂಡೆಂಟ್ಗೆ, ಡಿಸೈಪಲ್ಗೆ ನಾವು ಒಂದೇ ಪದವನ್ನ ನಾವು ಉಪಯೋಗ ಮಾಡ್ತಾ ಇರ್ತೇವೆ. ಆದ್ರೆ ಡಿಸೈಪಲ್ ಅಂದ್ರೆ ಅದು ಒಂದು ವ್ಯತ್ಯಾಸವಾದಂತ ಒಂದು ಪದ, ಅದಕ್ಕೆ ಅರ್ಥನೇ ಬೇರೆ.
ಓಕೆ, ಎಲ್ಲ ಸಂಗತಿಗಳು ನಾನು ಒಂದೇ ಸಾರಿ ನಿಮ್ಗೆ ಹೇಳ್ಬೇಕಂತಂದ್ರೆ ಆ ವಿಷಯವನ್ನು ನಾನು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಶಿಷ್ಯನು ರೂಪಾಂತರ ಮತ್ತು ಬದಲಾವಣೆ ಹೊಂದುತ್ತಾನೆ. ಗುರು ಯಾರಾಗಿದ್ದಾರೋ ಅವರಂತೆ ಆಗಲು ಕಲಿಯುತ್ತಾನೆ. ದಿನದ 24 ಗಂಟೆಯು ಗುರುವಿನೊಂದಿಗೆ ಜೀವಿಸುತ್ತಾನೆ. ಗುರು ಮತ್ತು ಶಿಷ್ಯನ ನಡುವೆ ಪ್ರೇಮ ಪೂರ್ವಕವಾದಂತ ವೈಯಕ್ತಿಕ ಸಂಬಂಧವಿರುತ್ತದೆ ಮತ್ತು ಹಾಗೆ ಗುರುವಿನ ಆಜ್ಞೆಗಳನ್ನು ಪಾಲಿಸಲು ತನ್ನ ಜೀವನವನ್ನೇ ಅವನು ಅರ್ಪಿಸುತ್ತಾನೆ. ಆಮೆನ್, ಹಲ್ಲೆಲೂಯಾ. ಓಕೆ, ಸೊ ಇದನ್ನ ಹೇಳ್ತಾ ಶಿಷ್ಯನು ಅಂತ ಈಗ ಹೇಳುವಾಗ ಇವೆಲ್ಲ ಸೇರಿಸಿ ಒಂದು ಡೆಫಿನೇಷನ್, ನಾನೊಂದು ಡೆಫಿನೇಷನ್ ಮಾಡಿದ್ದೀನಿ. ಆದ್ರೆ ನಾನು ಇನ್ನೊಂದು ಡೆಫಿನೇಷನ್, 2 ಡೆಫಿನೇಷನ್ ನಿಮ್ಗೆ ಹೇಳ್ತೇನೆ. ಸೊ ದಟ್ ನಿಮ್ಗೆ ಆ ಡೆಫಿನೇಷನ್ ಅಂದ್ರೆ ಒಂದು ವಿವರಣೆ, ಶಿಷ್ಯನು ಅಂತ ಅಥವಾ ಶಿಷ್ಯತ್ವದ ಒಂದು ವಿವರಣೆ ನೀವು ಕಲ್ತ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿರ್ತದೆ. ನೀವು ಯಾವ ರೀತಿಯಲ್ಲಿ ಕಲ್ತ್ಕೊಳ್ಬೇಕು ಅಂತ, ಓಕೆ, ವಿದ್ಯಾರ್ಥಿಗಳಾಗಿ ಕಲಿಬಾರ್ದು, ನಾವು ಶಿಷ್ಯರಾಗಿ ಕಲಿಯಬೇಕು. ಸೊ ನಾವು ಲೆಟ್ಸ್ ಡಿಗ್ ಇನ್ ಟು ಡೀಪ್, ಅಂದ್ರೆ ಇನ್ನೂ ಆಳವಾಗಿ ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಡೆಫಿನೇಷನ್, ಓಕೆ, ನಾನು ಈಗ ಒಂದು ಡೆಫಿನೇಷನ್ ಅನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ, ಸರಿನಾ? ಐ ಜಸ್ಟ್ ಗೋ ಟು ಮೈ ನೋಟ್ಸ್, ನನ್ನ ಒಂದು ನೋಟ್ಸ್ ಕಡೆಗೆ ಹೋಗುತ್ತೇನೆ. ಓಕೆ, ಮೊದಲನೇ ಡೆಫಿನೇಷನ್ ಕಾಣ್ತಾ ಇದೆಯಾ? ಎಲ್ಲರೂ ನೋಡ್ಬೋದಾ? ಓಕೆ, ಸರಿ. ಯಾರಾದ್ರೂ ಓದ್ತೀರಾ? ಹೆಲ್ಪ್ ಮಾಡ್ತೀರಾ ನನಗೆ? Can anybody read on the screen? ಸಿಸ್ಟರ್ ಕನ್ನಡದಲ್ಲಿ ಓದಿರಿ. ಸಿಸ್ಟರ್ ಅಂಜಲಿ ಇದ್ದೀರಾ? ಪ್ಲೀಸ್ ಅಮ್ಮ, ಅಣ್ಣಗೆ ಹೆಲ್ಪ್ ಮಾಡ್ರಿ, ಪಾಸ್ಟರ್ಗೆ. ನೀವು ಒಬ್ಬರೇ ಓದ್ರಿ, ಸಿಸ್ಟರ್ ಅಂಜಲಿ ಮಾತ್ರ ಓದ್ತಾರೆ. ಒಬ್ಬನು ಜೀವಿಸುವ ಸ್ಥಳದಲ್ಲಿ ದೇವರ ರಾಜ್ಯವು ಹಾಗೂ ದೇವರ ಚಿತ್ತಕ್ಕಾಗಿ ಎಲ್ಲ ಪರಿಸ್ಥಿತಿಯಲ್ಲಿಯೂ ಜೀವನ ಪರ್ಯಂತ ಯೇಸುವಿಗೆ ವಿಧೇಯರಾಗುತ್ತಾ ದೇವರ ಜೊತೆ ಪ್ರತಿನಿತ್ಯ ಸಹವಾಸದಿಂದ ಪ್ರಾರಂಭವಾಗಿ ಯೇಸುವಿನ ಜೊತೆ ಸಂಬಂಧ ಏರ್ಪಡಿಸಿ ಕ್ರಮಬದ್ಧವಾಗಿ ಹಿಂಬಾಲಿಸುವವನೇ ಶಿಷ್ಯನು ಆಗಿದ್ದಾನೆ. ಓಕೆ, ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಸಿಸ್ಟರ್. ಓಕೆ, ಈ ಒಂದು ಡೆಫಿನೇಷನ್ ಬಂದ್ಬಿಟ್ಟು ಇದು ನಾನ್ ಮಾಡಿದಂತ ಡೆಫಿನೇಷನ್, ಸರಿನಾ? ಅಂದ್ರೆ ನಾನು ಹೇಳಿದ್ದೆ ಕರೆಕ್ಟ್ ಅಂತ ಹೇಳ್ತಾ ಇಲ್ಲ, ಇನ್ನೊಂದು ಡೆಫಿನೇಷನ್ ಕೂಡ ನಾವು ನೋಡೋಣ, ಆಯ್ತಾ? ಇಲ್ಲಿ ಹೇಳ್ತದೆ ಡಿಸಿಪ್ಲಿನ್ ಫಾಲೋವರ್ ಆಫ್ ದ ಲಾರ್ಡ್ ಜೀಸಸ್. ಯೇಸುವನ್ನ ಅವನು ಕ್ರಮಬದ್ಧವಾಗಿ ಹಿಂಬಾಲಿಸುವವನು. ಓಕೆ, ಹೆಂಗಂದ್ರೆ ಹಿಂಬಾಲಿಸುವವನಲ್ಲ, ಒಂದು ಕ್ರಮಬದ್ಧವಾಗಿ ಅವನು ಹಿಂಬಾಲಿಸ್ತಾನೆ. ಓಕೆ, ಅದು ಮಾತ್ರವಲ್ಲ, ಅಲ್ಲಿ ನೋಡ್ರಿ ನಾವು ಹೇಳ್ತಾರೆ ಒಬ್ಬನು ಜೀವಿಸುವ ಸ್ಥಳದಲ್ಲಿ, ಅಂದ್ರೆ ಹಿಂಬಾಲಿಸೋದಂದ್ರೆ ನಾವು ಎಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ. ಕೆಲವ್ರು ನೋಡ್ರಿ, ಈ ಸನ್ಯಾಸಿಗಳು ಹಿಮಾಲಯ ಬೆಟ್ಟಕ್ಕೆ ಹೋಗ್ತಾರೆ, ಇನ್ನು ಕೆಲವರು ವನವಾಸ ಅಂತಾರೆ, ಇನ್ನು ಕೆಲವರು ಏಕಾಂಗಿಯಾಗಿ ಎಲ್ಲೋ ಹೋಗ್ಬಿಡ್ತಾರೆ. ಏನ್ ಫಾಲೋ ಮಾಡ್ತಾರೋ ಗೊತ್ತಿಲ್ಲ, ಏನೋ ಅವ್ರ ಮುಂದೆ ಇಲ್ಲ, ಆ ರೀತಿಯಲ್ಲಿ ಅವರು ಕೆಲವರು ಫಾಲೋ ಮಾಡ್ತಿರ್ತಾರೆ. ಒಬ್ಬನು ಜೀವಿಸುವ ಸ್ಥಳದಲ್ಲೇ, ಅಂದ್ರೆ ನಿನ್ನನ್ನು ದೇವರು ಎಲ್ಲಿಟ್ಟಿದಾನೋ ಅಲ್ಲೇ, ಆ ಸ್ಥಳದಲ್ಲಿ ದೇವರ ರಾಜ್ಯ ಹಾಗೂ ದೇವರ ಚಿತ್ತಕ್ಕಾಗಿ ಎಲ್ಲ ಪರಿಸ್ಥಿತಿಯಲ್ಲಿಯೂ, ಅಂದ್ರೆ ಏನೇ ಪರಿಸ್ಥಿತಿ ಬರ್ಲಿ, ಎಲ್ಲ ಪರಿಸ್ಥಿತಿಯಲ್ಲಿಯೂ ಜೀವನ ಪರ್ಯಂತ ಯೇಸುವಿಗೆ ವಿಧೇಯರಾಗುತ್ತಾ ದೇವರ ಜೊತೆ ಪ್ರತಿನಿತ್ಯ ಸಹವಾಸ, ನಾನಾಗ್ಲೇ ಹೇಳಿದ ಸಂಬಂಧ. ಓಕೆ, ಸೊ ದೇವರ ಜೊತೆ ಪ್ರತಿನಿತ್ಯ ಸಹವಾಸದಿಂದ ಪ್ರಾರಂಭವಾಗಿ, ಅದು ಕೇವಲ ಪ್ರಾರಂಭ. ನಾವು ಅನೇಕ ಬಾರಿ ಪ್ರಾರ್ಥನೆ ಮಾಡಿದ್ರೆ ನಾನು ಶಿಷ್ಯನು ಅಂತ ಅನ್ಕೊಳ್ಬಿಡ್ತೇವೆ. ಇಲ್ಲ, ಅದು ಅಲ್ಲಿ ಓನ್ಲಿ ಅರ್ಧ, ಆಯ್ತಾ? ಅರ್ಧ ಭಾಗ ಅದು ಶಿಷ್ಯತ್ವದು. ಅದು ಪ್ರಾರಂಭವಾಗಿ ಯೇಸುವಿನ ಜೊತೆ ಸಂಬಂಧ ಏರ್ಪಡಿಸಿ, ಅಂದ್ರೆ ನಿನ್ನ ಸಂಬಂಧ ದಿನೇ ಅದು ಬಲಪಡಬೇಕು. ಅನೇಕರು ನಾವು ಪ್ರಾರಂಭ ಚೆನ್ನಾಗಿ ಮಾಡ್ತೇವೆ, ಆದ್ರೆ ಆ ಸಂಬಂಧದಲ್ಲಿ ನಾವು ಬೆಳೀತಾ ಹೋಗ್ಬೇಕು. ಶಿಷ್ಯನು ತನ್ನ ದೇವರ ಜೊತೆ, ತನ್ನ ಗುರುವಿನ ಜೊತೆ ಇರುವಂತ ಸಂಬಂಧದಲ್ಲಿ ಅವನು ಬೆಳೀತಾ ಹೋಗ್ತಾನೆ. ಅವನು ಬೆಳೆಯಬೇಕು. ಬೆಳೆದಾಗ ಮಾತ್ರ ಅವನು ನಿಜವಾದಂತ ಶಿಷ್ಯನಾಗಿದ್ದಾನೆ. ಓಕೆ, ಸೊ ನಮ್ಮ ಪ್ರಾರ್ಥನೆಗಳಲ್ಲಿ ನಾನು ಮುಂಬರುವಂತಹ ಒಂದು ಸಮಯಗಳಲ್ಲಿ ನಾನು ಕೆಲವು ವಿಷಯಗಳನ್ನು ಸಹ ನಾನು ಮಾತನಾಡ್ತೇನೆ. ಸೊ ಪ್ರತಿನಿತ್ಯ ನಾವು ದೇವರ ಜೊತೆ ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳ್ತೇವೆ, ಆದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ನಿಜವಾಗ್ಲೂ ದೇವರ ಜೊತೆ ಒಂದು ಸಂಬಂಧ ಏರ್ಪಡ್ತಾ ಇದೆಯಾ? ಪ್ರಾರಂಭ ಏನೋ ಆಗಿದೆ, ಆದ್ರೆ ನಮ್ಮ ಸಂಬಂಧ ಬಲಪಡ್ತಾ ಇದೆಯಾ? ನಮ್ಮ ಸಂಬಂಧ ಬೆಳೀತಾ ಇದೆಯಾ? ನಮ್ಮ ಸಂಬಂಧದಲ್ಲಿ ನಾವಿನ್ನೂ ದೇವರನ್ನ ತಿಳಿದುಕೊಳ್ತಾ ಇದೀಯಾ? ನಾನು ಅವುಗಳನ್ನ ಮುಂದೆ ಮಾತಾಡ್ತೇನೆ. ಸೊ ಯೇಸುವಿನ ಜೊತೆ ಸಂಬಂಧ ಏರ್ಪಡಿಸಿ, ಅದು ಸಹವಾಸ ಪ್ರಾರಂಭವಾಗಿ ಸಂಬಂಧ ಏರ್ಪಡಿಸಿ ಕ್ರಮಬದ್ಧವಾಗಿ ಹಿಂಬಾಲಿಸುವವನೇ. ನೋಡ್ರಿ, ಆ ರೀತಿಯಲ್ಲಿ ನಾವು ಹಿಂಬಾಲಿಸ್ಬೇಕು. ಪ್ರಾರಂಭಿಸೋದು ಮಾತ್ರವಲ್ಲ,
ಸಂಬಂಧ ಏರ್ಪಡೋದು ಮಾತ್ರವಲ್ಲ, ಆ ರೀತಿ ನಾವು ಹಿಂಬಾಲಿಸುವಂತದ್ದು ಅಲ್ಲಿ ನಾವು ಕಾಣಬೇಕು. ಅವನೇ ಶಿಷ್ಯನಾಗಿದ್ದಾನೆ. ಇನ್ನೊಂದು ಬ್ಯೂಟಿಫುಲ್ ಡೆಫಿನೇಷನ್ ನನಗೆ ಕಂಡು ಬಂತ ಮತ್ತು ಉತ್ತಮವಾದಂತ ಒಂದು ಡೆಫಿನೇಷನ್ ಅಂತ ಹೇಳ್ಬೋದು. ಅದು ನನ್ನ ಡೆಫಿನೇಷನ್ ಅಲ್ಲ, ಅಲ್ಲಿ ಯಾರೋ ಒಬ್ರು ಮಾಡಿದಂತ ಡೆಫಿನೇಷನ್. ಈ ರೀತಿಯಲ್ಲಿ ಶಿಷ್ಯತ್ವದ ಬಗ್ಗೆ ಗಮನ ಹರಿಸಿದಂತ ಒಂದು ಡೆಫಿನೇಷನ್ ಓದ್ರಿ ಕನ್ನಡದಲ್ಲಿ. ಶಿಷ್ಯ ಎಂದರೆ ಯೇಸುವನ್ನು ಹಿಂಬಾಲಿಸುವವನು, ಯೇಸುವಿನಿಂದ ಬದಲಾವಣೆ ಇರುವವನು ಮತ್ತು ಯೇಸುವಿನ ಉದ್ದೇಶಕ್ಕಾಗಿ ಬದ್ಧನಾಗಿರುವವನು. ಕೇಳಿಸ್ತಾ ಇದೆಯಾ ಹೇಳೋದು? ಸಿಸ್ಟರ್ ವಾಯ್ಸ್ ಯಾಕೋ ಬ್ರೇಕ್ ಆಯ್ತು. ಥ್ಯಾಂಕ್ ಯು ಸಿಸ್ಟರ್. ಅದ್ರಲ್ಲಿ ಏನೋ ಬ್ರೇಕ್ ಆಯ್ತು. ಥ್ಯಾಂಕ್ ಯು. ಓಕೆ. ಶಿಷ್ಯ ಎಂದರೆ ಯೇಸುವನ್ನು ಹಿಂಬಾಲಿಸುವವನು, ಯೇಸುವಿನಿಂದ ಬದಲಾವಣೆ ಹೊಂದುತ್ತಿರುವವನು ಮತ್ತು ಯೇಸುವಿನ ಉದ್ದೇಶಕ್ಕೆ, ಮಿಷನ್ಗೆ, ಯೇಸುವಿನ ಒಂದು ಗುರಿಗೆ, ನಾನು ಹಿಂಬಾಲಿಸುವುದು ನನ್ನ ಗುರಿಗಲ್ಲ, ಯೇಸುವಿನ ಒಂದು ಉದ್ದೇಶಕ್ಕೆ, ಆತನ ಮಿಷನ್ಗೆ ಬದ್ಧನಾಗಿರುವವನು, ಅವನೇ ಶಿಷ್ಯನು. ಆಮೇಲೆ ಎಷ್ಟು ಸುಂದರವಾಗಿದೆ, ಸಿಂಪಲ್ ಆಗಿದೆ. ಶಿಷ್ಯ ಎಂದರೆ ಯೇಸುವನ್ನು ಹಿಂಬಾಲಿಸುವವನು, ಮೊದಲನೇದಾಗಿ ಯೇಸುವಿನಿಂದ ಬದಲಾವಣೆ ಹೊಂದುತ್ತಿರುವವನು, ಅಂದ್ರೆ ಯಾವುದೋ ಒಂದು ಬದಲಾವಣೆ ಅಲ್ಲ, ನಮ್ಮ ಯೇಸುವಿನಿಂದ ಬದಲಾವಣೆ ಹೊಂದುತ್ತಿರುವವನು ಮತ್ತು ಯೇಸುವಿನ ಉದ್ದೇಶಕ್ಕೆ, ಮಿಷನ್ಗೆ, ಆತನ ಗುರಿಗೆ ಬದ್ಧನಾಗಿರುವವನೇ ಶಿಷ್ಯನಾಗಿದ್ದಾನೆ. ಓಕೆ, ಈ ಡೆಫಿನೇಷನ್ ನೀವು ಬರ್ಕೋಬಹುದು ಅಥವಾ ನನ್ನ ನೋಟ್ಸ್ ಅನ್ನು ನಿಮಗೆ ಕೊಡುತ್ತೇನೆ. ಇದನ್ನು ನೀವು ಬರ್ಕೋತಾ ಇದ್ದೀರಾ? ಟೈಮ್ ಸಿಗ್ತಾ ಇದೆಯಾ ನಾನು ಹೇಳೋದು? ಬಹಳ ಫಾಸ್ಟ್ ಇದೆಯಾ? ಓಕೆ, ಥ್ಯಾಂಕ್ ಯು. ಅರ್ಥ ಆಯ್ತಲ್ಲ? ಓಕೆ, ಗುಡ್. ಸರಿ, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 19ನೇ ವಚನ. ಓಕೆ, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 19ನೇ ವಚನ. ಅದನ್ನ ಯಾರಾದ್ರೂ ಓದಿ ಸ್ವಲ್ಪ ನನಗೆ ಹೇಳ್ತೀರಾ? ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 19ನೇ ವಚನ. ಓಕೆ ಪಾಸ್ಟರ್. ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ದೂತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಓಕೆ, ಸರ್. ವಾವ್, ವಂಡರ್ಫುಲ್, ಥ್ಯಾಂಕ್ ಯು. ಓಕೆ, ಯೇಸು ಅವರಿಗೆ ಆತನು ಹೇಳಿದ್ದೇನಂತಂದ್ರೆ, ನನ್ನನ್ನು ಹಿಂಬಾಲಿಸು, ಮನುಷ್ಯರನ್ನು ಹಿಡಿಯುವಂತ ಬೆಸ್ತರನ್ನಾಗಿ ನಾನು ನಿಮ್ಮನ್ನು ಮಾಡುತ್ತೇನೆ ಅಂತ ಹೇಳ್ದ. ಓಕೆನಾ? ಸೊ ಇಲ್ಲಿ ನಾವು ನೋಡುವಾಗ 3 ಸಂಗತಿಗಳನ್ನು ನಾವು ಇಲ್ಲಿ ನೋಡ್ತೇವೆ. ಒಂದು 3 ಹಂತಗಳಲ್ಲಿ ಆ ಒಂದು ಭಾಗವನ್ನ ನಾವು ವಿಂಗಡಿಸಬಹುದು, ಅಥವಾ ಅದರಲ್ಲಿ ಬುದ್ಧಿ ಅಂದ್ರೆ ತಲೆಯಿಂದ. ಓಕೆ, ಯೇಸು ಹೇಳ್ತಾನೆ ಹಿಂಬಾಲಿಸು ಅಂತ ಹೇಳ್ತಾನೆ. ಮೊದಲನೇದಾಗಿ ಅವನೊಂದು ಇದು ಯೇಸುವನ್ನು ಒಡೆಯನೆಂದು ಒಪ್ಪಿಕೊಂಡು ಅವರ ಮಾರ್ಗದಲ್ಲಿ ನಡೆಯುವ ನಿರ್ಧಾರವಾಗಿದೆ. ಓಕೆ, ಮೊದಲನೇದಾಗಿ ಇದು ನಿಮ್ಮ ಬುದ್ಧಿ ಪೂರ್ವಕವಾಗಿ ಹಿಂಬಾಲಿಸುವಂಥದ್ದು. ಮತ್ತು ಯೇಸುವಿನಿಂದ ಬದಲಾವಣೆ ಹೊಂದುವುದು, ಇದು ಹೃದಯದಿಂದ. ನನ್ನನ್ನು ಹಿಂಬಾಲಿಸು, ನಾನು ಮನುಷ್ಯರನ್ನು ಹಿಡಿಯುವಂತ ಬೆಸ್ತನಾಗಿ ನಾನು ನಿನ್ನನ್ನು ಮಾಡುತ್ತೇನೆ. ಇದು ನಿನ್ನ ಬುದ್ಧಿ ಅಥವಾ ತಲೆ, ನಿನ್ನ ಹೃದಯ. ಮತ್ತು ಹಾಗೆ ಯೇಸುವಿನ ಉದ್ದೇಶಕ್ಕಾಗಿ ಬದ್ಧರಾಗಿರುವುದು, ಇದೇನಂದ್ರೆ ಸೇವೆ. ಮನುಷ್ಯರನ್ನು ಹಿಡಿಯುವಂತ ನಾನು ಬೆಸ್ತನಾಗಿ ನಿನ್ನನ್ನು ನಾನು ಮಾಡುತ್ತೇನೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಆ ಡೆಫಿನೇಷನ್ ಅಲ್ಲಿ ಆ ಒಂದು ವಾಕ್ಯ ಓದಂತ ವಾಕ್ಯ ಭಾಗದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 19ನೇ ವಚನದಲ್ಲಿ ಅಲ್ಲಿ ನಾವು 3 ಸಂಗತಿಗಳನ್ನು ನೋಡ್ತೇವೆ. 3 ಹಂತಗಳಲ್ಲಿ ಅದು ಹೀಗಿದೆ. ಇದು ಯೇಸುವನ್ನು ಒಡೆಯನೆಂದು ಒಪ್ಪಿಕೊಂಡು ಅವರ ಮಾರ್ಗದಲ್ಲಿ ನಡೆಯುವ ನಿರ್ಧಾರವಾಗಿದೆ, ಮೊದಲನೇದಾಗಿ. ಎರಡನೇದಾಗಿ ಇದು ಹೃದಯ. ಇದು ನಮ್ಮ ಸ್ವಭಾವ ಮತ್ತು ಗುಣಲಕ್ಷಣಗಳು ಕ್ರಿಸ್ತರಂತೆ ರೂಪಾಂತರಗೊಳ್ಳುವ ಪ್ರಕ್ರಿಯೆ ಆಗಿದೆ. ಇಟ್ಸ್ ಅ ಪ್ರಾಸೆಸ್, ಅದು ಒಂದೇ ದಿನದಲ್ಲಿ ಆಗಲ್ಲ. ಸೊ ಪ್ರಕ್ರಿಯೆ ಆಗಿದೆ. ಮತ್ತು 3ನೇ ಸಂಗತಿಯಲ್ಲಿ ನೋಡ್ತಾ ಇದ್ದೇವೆ, ಯೇಸುವಿನ ಉದ್ದೇಶಕ್ಕೆ ಬದ್ಧರಾಗಿದೆ ಅಂದ್ರೆ ಕೈಗಳು ಅಥವಾ ಸೇವೆ ಬಗ್ಗೆ ಮಾತ್ರ. ಮೊದಲನೇದು ಬುದ್ಧಿ, ಎರಡನೇದು ಹೃದಯ, 3ನೇದು ಕೈಗಳು ಅಥವಾ ಸೇವೆ. ಹೆಡ್, ಹಾರ್ಟ್ ಅಂಡ್ ಹ್ಯಾಂಡ್ಸ್, ಈ 3 ಹೆಚ್ಚು ನೆನ್ಪಿಟ್ಕೊಳ್ಳಿ. ಹೆಡ್, ಹಾರ್ಟ್ ಅಂಡ್ ಹ್ಯಾಂಡ್ಸ್. ಆ ಹ್ಯಾಂಡ್ಸ್ ಏನ್ ಸೂಚಿಸುತ್ತದೆ? ಇದು ಇತರರಿಗೆ ಸುವಾರ್ತೆ ಸಾರುವ ಮತ್ತು ಸೇವೆ ಮಾಡುವ ಕಾರ್ಯಕ್ಕೆ ನಮ್ಮನ್ನು ಅರ್ಪಿಸಿಕೊಳ್ಳುವುದಾಗಿದೆ. ಸುಮ್ಮನೆ ಹಿಂಬಾಲಿಸೋದಲ್ಲ. ನಾವು ಏನಕ್ಕೆ ಹಿಂಬಾಲಿಸ್ತಾ ಇದ್ದೇವೆ ಅದು ಮೊದಲು ನಿರ್ಧಾರ ಆಗಿರ್ಬೇಕು.
ಎರಡನೇದು ಅದು ನಮ್ಮ ಸ್ವಭಾವ ಗುಣಲಕ್ಷಣವನ್ನು ಬದಲಾವಣೆ ರೂಪಾಂತರ ಮಾಡಬೇಕು ಮತ್ತು ಅದು ಹೃದಯದಿಂದ ಬದಲಾವಣೆ ಆಗ್ಬೇಕು. ಮೂರನೇದು ಕೈಗಳು ಅಂದ್ರೆ ಸೇವೆ, ಅಂದ್ರೆ ಇತರರಿಗೆ ಸುವಾರ್ತೆ ಸಾರುವ ಮತ್ತು ಸೇವೆ ಮಾಡುವ ಕಾರ್ಯಕ್ಕೆ ನಮ್ಮನ್ನು ಅರ್ಪಿಸಿಕೊಳ್ಳುವುದು ಆಗಿದೆ. ಅರ್ಥ ಆಯ್ತಾ? ಮತ್ತಾಯನ ಬರೆಸುವಂತೆ 4ನೇ ಅಧ್ಯಾಯ 19ನೇ ವಚನ ನೋಡ್ರಿ. ಅವರು ಡಿಸಿಷನ್ ಮಾಡಿದ್ ಒಂದೇ ಅಲ್ಲ. ಯೇಸುವಿನ ಶಿಷ್ಯರು ನನ್ನನ್ನು ಹಿಂಬಾಲಿಸಿ ನಾನು ಮನುಷ್ಯರು ನೀಡುವಂತ ಬೆಸ್ತರನ್ನ ಮಾಡ್ತೇನೆ ಅಂತ ಹೇಳಿದಾಗ ಅವರು ತಕ್ಷಣ ಆತನನ್ನ ಹಿಂಬಾಲಿಸಿದಂತ ನಾವು ನಾನಾ ಕಡೆ ಬೈಬಲ್ ಓದ್ತೇವೆ. ಹೌದ್ರಾ? ಈ ಕಡೆ ಓದಿದ್ದೀವಿ ಸರಿನಾ? ಇಟ್ ಇನ್ವಾಲ್ವ್ಸ್ ಯುವರ್ ಹೆಡ್, ಇಟ್ ಇನ್ವಾಲ್ವ್ಸ್ ಯುವರ್ ಹಾರ್ಟ್, ಇಟ್ ಇನ್ವಾಲ್ವ್ಸ್ ಯುವರ್ ಹ್ಯಾಂಡ್ಸ್. ಅಂದ್ರೆ ನಿನ್ನ ನಿರ್ಧಾರ, ನಿನ್ನ ಗುಣಲಕ್ಷಣ, ನಿನ್ನ ಕೆಲಸ, ನಿನ್ನ ಒಂದು ಕೆಲಸ, ಇತರರಿಗಾಗಿ ಮಾಡುವಂತ ಕೆಲಸ, ಇದು 3 ಒಳಗೊಂಡಿದೆ. ಈ ಡೆಫಿನೇಷನ್ ಅಲ್ಲಿ ಅದೇ ಹೇಳ್ತಿದೆ. A disciple is following Jesus, being changed by Jesus and committed to the mission of Jesus. Amen. Okay. ನೋಡೋಣ ಮುಂದೆ. ಡಿಸೈಪಲ್ ಅಂತ ಹೇಳುವಾಗ ಮುಂದೆ ನೀವು ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವಂತ ಸಂಗತಿ ನಾನೇ ಹೇಳ್ತೇನೆ, ಅದನ್ನ ನೀವು ತಿರುಗಿಸ್ಬಿಡ್ರಿ. ಅದು ಒಂದು ಪದ ಗ್ರೀಕ್ ಭಾಷೆಯಲ್ಲಿ, ಗ್ರೀಕ್ ಪದದಲ್ಲಿ ಮ್ಯಾಥಟೀಸ್ ಅಂತ ಹೇಳ್ತಾರೆ. ಮ್ಯಾಥಟೀಸ್ ಅಂತಂದ್ರೆ ಲರ್ನರ್, ಕಲಿಯುವವನು. ಓಕೆ, ಅಥವಾ ಅಲ್ಲಿ ಇನ್ನೊಂದು ಕಡೆ ಕಲಿಯುವವನು ಅಂತ ಹೇಳ್ತಾ ಅದು ಆ ರೀತಿಯಲ್ಲಿ ಇರುವಂತ ಶಿಷ್ಯನು ಅಂತ ಅದು ಹೇಳ್ತದೆ. ಅದು ಹೊಸ ಒಡಂಬಡಿಕೆಯಲ್ಲಿ 268 ಬಾರಿ ಬರೆಯಲ್ಪಟ್ಟಿದೆ. ಒಂದು ಹೇಳ್ಬೇಕು, ಹೊಸ ಒಡಂಬಡಿಕೆಯಲ್ಲಿ ಒಂದು ವ್ಯತ್ಯಾಸವಾದಂತ ಒಂದು ಜೀವಿತ ನಮ್ಮ ಜೀವಿತದಲ್ಲಿ ಇರುವಂತದ್ದೇನು ಗೊತ್ತಾ? ನಾವು ಆತನ ಶಿಷ್ಯರಾಗಿರುವಂತೆ ಆತನು ನಮ್ಮನ್ನು ಮಾಡಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಆ ರೀತಿಯಲ್ಲಿ ಇರ್ಲಿಲ್ಲ, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮಗೆ ಅದನ್ನು ಮಾಡಿಕೊಟ್ಟಿದ್ದಾನೆ. ಆತನನ್ನು ಹಿಂಬಾಲಿಸುವಂತ, ಸದಾ ಹಿಂಬಾಲಿಸುವಂತ, ನಿರಂತರ ಹಿಂಬಾಲಿಸುವಂತ, ಆತನನ್ನ ಕಲಿತುಕೊಳ್ಳುವಂತ, ಆತನಂತೆ ಆಗುವಂತ ಆ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೂ ಕೊಟ್ಟಿದ್ದಾನೆ. ಸೊ ಗ್ರೀಕ್ ಭಾಷೆಯಲ್ಲಿ ಶಿಷ್ಯನನ್ನು ಮೆಥಟೀಸ್ ಎಂದು ಕರೆಯಲಾಗುತ್ತದೆ. ಇದರ ನೇರ ಅರ್ಥ ಒಬ್ಬ ಕಲಿಯುವವನು. ಓಕೆ, ಲರ್ನರ್. ಸೊ ಶಿಷ್ಯನಲ್ಲಿರುವಂತ ಮೂಲ ಒಂದು ಗುಣಲಕ್ಷಣ ಏನ್ ಗೊತ್ತಾ? ಈ ನೀಡ್ ಟು ಬಿ ಟೀಚಬಲ್, ಈ ನೀಡ್ ಟು ಬಿ ಎ ಲರ್ನರ್. ಆತನ ಕಲಿತುಕೊಳ್ಳುವಂಥದ್ದು ಪ್ರತಿಯೊಂದು ಹಂತದಲ್ಲಿ ಅವನು ಕಲಿತಾನೆ, ಎಲ್ಲ ಭಾಗದಲ್ಲಿ ಅವನು ಕಲಿತಾನೆ, ಎಲ್ಲ ಒಂದು ಸನ್ನಿವೇಶದಲ್ಲಿ ಅವನು ಕಲಿತಾನೆ. ಓಕೆ, ಇದು ಕೇವಲ ತಲೆಯಲ್ಲಿ ಜ್ಞಾನ ತುಂಬಿಕೊಳ್ಳುವುದಲ್ಲ, ಬದಲಾಗಿ ಕಲಿತದ್ದನ್ನು ಜೀವನದಲ್ಲಿ ಅನ್ವಯಿಸುವುದಾಗಿದೆ. ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ನೀಡಿದ ಅಂತಿಮ ಆಜ್ಞೆ ಏನಾಗಿತ್ತು? ಗ್ರೇಟ್ ಕಮಿಷನ್ ಅಂತ ಹೇಳ್ತೀವಲ್ಲ, ಏನಾಗಿತ್ತು? ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಓಕೆ, ಕಲಿಯುವವರನ್ನಾಗಿ, ಇನ್ನೊಂದು ಪದದಲ್ಲಿ ಹೇಳ್ಬೇಕಂದ್ರೆ ಕಲಿಯುವವರನ್ನ ನೀವು ಮಾಡಿರಿ ಅಂತ ಹೇಳ್ಬೇಕು, ಅಥವಾ ಗುಣಲಕ್ಷಣಗಳನ್ನು ಬದಲಾಯಿಸಿಕೊಳ್ಳುವವರನ್ನ ಮಾಡ್ರಿ. ಓಕೆ, ಮತ್ತು ಅದು ಹಿಂಬಾಲಕರನ್ನು ನೀವು ಮಾಡ್ರಿ ಎಂದಾಗಿ ನಾವಾಗ್ಲೇ ಈ ಟೇಬಲ್ ನೋಡ್ಕೊಂಡಿದೀವಿ. ಒಬ್ಬ ವಿದ್ಯಾರ್ಥಿಗೂ ಶಿಷ್ಯನಿಗಿರುವಂತ ವ್ಯತ್ಯಾಸ ಏನಂತ ನಾವು ಆಗ್ಲೇ ನೋಡ್ಕೊಂಡಿದ್ವಿ. ಓಕೆ, ಅದು ಅವನ ಕೆಲವೊಂದು ಗುಣಲಕ್ಷಣಗಳನ್ನು ನಾನು ನಿಮ್ಗೆ ಹಂಚಿಕೊಂಡಿದ್ದೇನೆ. ಓಕೆ, ಹೂ ಇಸ್ ಎ ಡಿಸೈಪಲ್? ಈಗ ಮೂಲತಃ ನಾನು ನೇರವಾಗಿ ಶಿಷ್ಯನು ಅಂದ್ರೆ ಯಾರು? ಓಕೆ, ನಾವು ಸಿಂಪಲ್ ಆಗಿ ನಾವು ಅದನ್ನ ಇವಾಗ ವಿವರಣವಾಗಿ ನೀವು ಹೇಳ್ತೇವೆ. ಏನಂತ ಹೇಳ್ತೇವೆ ಗೊತ್ತಾ? ಗುರುವಿನೊಂದಿಗೆ ವಾಸಿಸುವನು. ಓಕೆ, ಇವನು ಗುರುವಿನ ಜೊತೆಯಲ್ಲಿ ಸಮಯ ಕಳೆಯುತ್ತಾ ಆತನ ಸಾನ್ನಿಧ್ಯದಲ್ಲಿ ಇರುತ್ತಾನೆ. ಓಕೆ, ಗುರುವಿನೊಂದಿಗೆ ವಾಸಿಸ್ತಾನೆ. ಶಿಷ್ಯ ಅಂದ್ರೆ ಸ್ಟೂಡೆಂಟ್ ವಾಸ ಮಾಡಲ್ಲ, ಆಯ್ತಾ? 5 ಗಂಟೆ ಆಗಿದ್ದೆ, ಗಂಟೆ ಹೊಡೆದಿದ್ದೆ, ಅವನ್ ಮನೆಗೆ ಹೋಗ್ಬಿಡ್ತಾನೆ. ಆದ್ರೆ ಶಿಷ್ಯನ್ ಏನ್ ಮಾಡ್ತಾನೆ? ಗುರುವಿನ ಜೊತೆ ವಾಸಿಸುತ್ತಾನೆ. ಯಾಕಂದ್ರೆ ಗುರು ಬಿಟ್ಟು ಹೋಗಲ್ಲ. ನಮ್ಮ ಗುರು ಯಾರು ಗೊತ್ತಾ? ಯೇಸು ಸ್ವಾಮಿ. ನಮ್ಮ ಯಜಮಾನ್ ಯಾರು? ಯೇಸು ಸ್ವಾಮಿ. ಆತನು ಸದಾ ನಮ್ಮ ಸಂಗಡ ಇರುವಂತನಾಗಿದ್ದಾನೆ. ನಾವು ಆತನ ಜೊತೆ ಸದಾ ಇರಬೇಕಾಗಿದೆ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಒಂದು ವಾಗ್ದಾನದಲ್ಲಿ ನೋಡುವಾಗ, ಇಗೋ ನಾನು ನಿಮ್ಮ ಸಂಗಡ ಯಾವಾಗಲೂ ಇರುತ್ತೇನೆ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಯುಗದ ಸಮಾಪ್ತಿಯವರೆಗೆ ನಾನು ನಿಮ್ಮ ಸಂಗಡ ಇರುತ್ತೇನೆ ಅಂತ ಹೇಳ್ತಾನೆ. ಓಕೆ, ಎರಡನೇ ಸಂಗತಿ, ತನ್ನ ಗುರುವಿನಿಂದ ಕಲಿಯುವವನು. ಲರ್ನ್ ಫ್ರಮ್ ಹಿಸ್ ಮಾಸ್ಟರ್. ನೋಡ್ರಿ, ಕಲಿಯೋದು. ಲಿವ್ಸ್ ವಿತ್ ಮಾಸ್ಟರ್, ಲರ್ನ್ ಫ್ರಮ್ ಮಾಸ್ಟರ್. ಗುರುವಿನ ಬೋಧನೆಗಳನ್ನು ಮತ್ತು ಜೀವನದ ಪಾಠಗಳನ್ನು ಆಸಕ್ತಿಯಿಂದ ಕೇಳಿಸಿಕೊಳ್ತಾ ಕಲಿಯುತ್ತಾನೆ. ಈಗ ತಾನು ನೋಡ್ಕೊಂಡು ಮೆಥಟೀಸ್ ಅನ್ನುವಂಥ ಪದ, ಕಲಿಯುವವನು. ಓಕೆ, ರೈಟ್. ಮೂರನೇ ಒಂದು ಗುಣಲಕ್ಷಣ, ಓಕೆ, ಗುರುವಿನಂತೆ ಆಗುವನು. ಗುರುವಿನಂತೆ ಆಗುವವನು, ಗುರುವನ್ನು ಅನುಕರಿಸುವವನು. ಬಿಕಮ್ ಲೈಕ್, ಇಮಿಟೇಟ್ ಹಿಸ್ ಮಾಸ್ಟರ್.
ನೋಡ್ರಿ, ಕೇವಲ ಸಭೆಯಲ್ಲಿದ್ದಾಗ ಮಾತ್ರ ಅಲ್ಲ, ಅವನ ಒಂದು ಜೀವನ ಶೈಲಿನೇ ಬದಲಾವಣೆ ಆಗಿ ಅವನು ಕ್ರಿಸ್ತನನ್ನು, ಆತನ ಯಜಮಾನನನ್ನು ಅನುಕರಿಸುವವನಾಗಿರುತ್ತಾನೆ. ತನ್ನ ಮಾತು, ನಡತೆ ಮತ್ತು ಸ್ವಭಾವದಲ್ಲಿ ತನ್ನ ಗುರುವಿನಂತೆಯೇ ಬದಲಾಗಲು ಪ್ರಯತ್ನಿಸುತ್ತಾನೆ. ಇವತ್ತು ನಿಜವಾದಂತ ಒಂದು ಟ್ರಾನ್ಸ್ಫಾರ್ಮ್ಡ್ ಲೈಫ್ ಅಂದ್ರೆ ಒಂದು ರೂಪಾಂತರ ಹೊಂದಿದಂತ ಒಂದು ಜೀವಿತ, ಅದು ಶಿಷ್ಯನ ಒಂದು ಜೀವಿತ, ಶಿಷ್ಯನಾಗುವ ಒಂದು ಜೀವಿತ. ಸೊ ವಿ ನೀಡ್ ಟು ಚೇಂಜ್. ಪ್ರತಿದಿನ ನಮ್ಗೆ ಆತನ ಜೊತೆ ನಿವಾಸ ಮಾಡುವಂತ, ಆತನ ಜೊತೆ ಕಲಿಯುವಂತ, ಆತನನ್ನು ಅನುಕರಿಸುವಂತ ಅವಕಾಶಗಳು ಎಷ್ಟೋ ಇವೆ ನಮ್ಗೆ. ಆಮೇಲೆ ಅಲ್ಲೂಯ ನಾವು ಶಿಷ್ಯರಾಗಿ ಆತನನ್ನು ನಾವು ಅನುಕರಿಸುವಂತದ್ದು ಬಹಳ ಪ್ರಾಮುಖ್ಯತೆ ಬೇರೆ. ಇವತ್ತು ಪರಿವರ್ತನೆ ನಮ್ಮ ಒಂದು ಗುಲ್ಬರ್ಗಾಗೆ ಬೇಕು ಅಂತಂದ್ರೆ, ಒಂದು ಗುಲ್ಬರ್ಗದ ಜನರಿಗೆ ಒಂದು ಪರಿಷ್ಕಾರ ಬೇಕು ಅಂತಂದ್ರೆ, ಅವರ ಜೀವಿತಗಳು ಪರಿವರ್ತನೆ ಆಗ್ಬೇಕಂದ್ರೆ, ಪಾಪದಿಂದ ಅವರು ಬಿಡಿಸಲ್ಪಡಬೇಕು ಅಂತಂದ್ರೆ, ಒಂದು ಉಜ್ಜೀವನ ಬರಬೇಕು ಅಂತಂದ್ರೆ, ಸಭೆಯಲ್ಲಿ ಮತ್ತು ನಮ್ಮ ಒಂದು ನಗರದಲ್ಲಿ ಒಂದು ದೊಡ್ಡ ಒಂದು ಪರಿವರ್ತನೆ ಬೇಕು ಅಂತಂದ್ರೆ ನಿಜವಾದ ಒಂದು ಶಿಷ್ಯರ ಒಂದು ಅವಶ್ಯಕತೆ ಇದೆ ಪ್ರಿಯರೇ. ಕೇವಲ ಶಿಷ್ಯರು ಮಾತ್ರ ಪರಿವರ್ತನೆಯಾದಂತ, ಗುರುವಿನ ಜೊತೆ ನಿವಾಸ ಮಾಡುವಂತ, ಜೀವಿಸುವಂತ, ಗುರುವಿನಿಂದ ಕಲಿತುಕೊಳ್ಳುವಂತ ಮತ್ತು ಗುರುವಿನನ್ನು ಅನುಕರಿಸುವಂತ, ಆತನನ್ನು ಹಿಂಬಾಲಿಸುವಂತ ಆ ಹಿಂಬಾಲಕರಿಂದ ಅದು ಮಾತ್ರ ಸಾಧ್ಯವಿದೆ. ನನ್ನ ಪ್ರಾರ್ಥನೆ, ಈ ಒಂದು ಸಂಗತಿಗಳು ನಾವು ಕಲಿತುಕೊಳ್ತಾ ಇರುವಾಗ, ಈ ಒಂದು ಬೈಬಲ್ ಶಾಲೆ, ವಾರ್ ಹಾರ್ಸ್ ಬೈಬಲ್ ಶಾಲೆ ಅಂತ ನಾವು ಇದನ್ನ ಹೆಸರಿಟ್ಟಿದ ತುಂಬಾ ಉತ್ತಮವಾಗಿ ಭಾಷೆ. ಸೊ ನಾವು ಕಲ್ತ್ಕೊಳ್ತಾ ಇದ್ದ ಹಾಗೆ ಆತನ ಶಿಷ್ಯರಾಗೋಣ. ಶಿಷ್ಯತ್ವದಲ್ಲಿ ಆತನ ಎಂತ ಶಿಷ್ಯರಾಗಿರೋಣ? ಗುರುವಿನಿಂದ ವಾಸಿಸುವವನು, ತನ್ನ ಗುರುವಿನಿಂದ ಕಲಿಯುವವನು, ಗುರುವಿನಂತೆ ಆಗುವವ, ಅಂತ ಒಂದು ಶಿಷ್ಯನಾಗಿ ನಾವು ಬದಲಾವಣೆ ಹೊಂದೋಣ. ಓಕೆ, ಈಗ ಶಿಷ್ಯನಿಗೂ ಒಂದು ಗುರುವಿನಿಗೆ ಇರುವಂತ ವ್ಯತ್ಯಾಸ, ನಾನು ಬೇಗ ಹೋಗ್ತೇನೆ ಮುಂದೆ, ಆಯ್ತಾ? ಶಿಷ್ಯನಿಗೂ ಒಂದು ಗುರುವಿನಿಗೆ ಇರುವಂತ ಒಂದು ವ್ಯತ್ಯಾಸ ನೋಡ್ರಿ, ಅನೇಕ ವ್ಯತ್ಯಾಸಗಳು ನಾನು ಬರೆದಿದ್ದೇನೆ, ನೋಡ್ತಾ ಇದ್ದಂಗೆ ಕಾಣ್ತದೆ. ಶಿಲ್ಬೆಯ ಬಳಿ ಶಿಷ್ಯ ವಿಶ್ವಾಸ ಏನ್ ಮಾಡ್ತಾನೆ? ಶಿಲ್ಬೆಯ ಬಳಿ ಬರುತ್ತಾನೆ, ಈ ಕಮ್ಸ್ ಟು ದ ಕ್ರಾಸ್. ಓಕೆ, ಆದ್ರೆ ಶಿಷ್ಯ ಏನ್ ಮಾಡ್ತಾನೆ? ಶಿಲ್ಬೆಯನ್ನು ತಾನು ಹೊತ್ತುಕೊಳ್ಳುತ್ತಾನೆ. ಈ ಕ್ಯಾರೀಸ್ ದ ಕ್ರಾಸ್. ಸುರಕ್ಷಿತವಾಗಿ ಹಿಂದೆ ಸರಿಯುತ್ತಾನೆ. ರಿಟ್ರೀಟ್ಸ್ ಹಿಮ್ಸೆಲ್ಫ್, ಅಂದ್ರೆ ಸೇಫ್ಟಿ, ಅವನ ಒಂದು ಸಂರಕ್ಷಣೆಗೋಸ್ಕರ, ಅವನ ಸೇಫ್ಟಿಗೋಸ್ಕರ ಅವನು ಸುರಕ್ಷಿತವಾಗಿ ಹಿಂದೆ ಸರಿಯುತ್ತಾನೆ, ಅವನು ಮುಂದೆ ಬರಲ್ಲ. ಆದ್ರೆ ಕಷ್ಟಗಳನ್ನು ಅಪ್ಪಿಕೊಳ್ಳುತ್ತಾನೆ. ಈ ಎಂಬ್ರೇಸ್ ಸಫರಿಂಗ್. ಓಕೆ, ಏನೇ ಕಷ್ಟ ಬರ್ಲಿ ಶಿಷ್ಯ ಏನ್ ಮಾಡ್ತಾನೆ ಗೊತ್ತಾ? ಅದನ್ನ ಎದುರಿಸ್ತಾನೆ, ಅವನು ಎದುರಿಸ್ತಾನೆ, ಸಹಿಸಿಕೊಂಡು ಆತನು ಜಯ ಹೊಂದುತ್ತಾ, ಅದರಲ್ಲಿ ಮುಂದೆ ಹೋಗುತ್ತಾ ಅವನು ಅದನ್ನ ಸಾಧಿಸುತ್ತಾನೆ. ಓಕೆ, ಸಭೆಗೆ ಹೋಗುತ್ತಾನೆ. ವಿಶ್ವಾಸಿಗಳು ಏನ್ ಮಾಡ್ತಾರೆ? ಸಭೆಗೆ ಹೋಗ್ತಾರೆ. ಓಕೆ, ಸಭೆಗೆ ಹೋಗಿ ಅವರು ಚೇರ್ ಬೆಚ್ಚು ಮಾಡ್ತಾರೆ. ಆದ್ರೆ ಆ ಶಿಷ್ಯರು ಏನ್ ಮಾಡ್ತಾರೆ? ಅವರೇ ಸಭೆಯಾಗಿರುತ್ತಾರೆ. ಎಲ್ಲಿದಾರೋ ಅಲ್ಲೇ ಅವರು ಸಭೆಯಾಗಿದ್ದಾರೆ ಅಂತ ಅವ್ರು ಗ್ರಹಿಸಿ ಅವರು ತಮ್ಮ ಜೀವಿತವನ್ನು ಅವ್ರು ಜೀವಿಸೋರಾಗಿದ್ದಾರೆ. ಗ್ಯಾಲರಿಯಿಂದ ಪ್ರೋತ್ಸಾಹಿಸ್ತಾರೆ, ಅಂದ್ರೆ ಚಿಯರ್ ಫ್ರಮ್ ಸೈಡ್ ಲೈನ್, ಅಂದ್ರೆ ಪ್ರೇಕ್ಷಕರಾಗಿರ್ತಾರೆ. ಕ್ರೀಡಾಂಗಣದಲ್ಲಿ ಆಟಗಾರರು ಆಟ ಆಡ್ತಾ ಇರ್ತಾರಲ್ಲ, ಇವರು ಏನ್ ಮಾಡ್ತಾರೆ ಗೊತ್ತಾ? ಪ್ರೇಕ್ಷಕರಾಗಿ ಸುಮ್ಮನೆ ನೋಡ್ತಾ ಇರ್ತಾರೆ. ಓಕೆ, ಶಬಾಷ್ ಸೂಪರ್ ಸೂಪರ್ ಅಂತ ಅವ್ರೇನ್ ಮಾಡ್ತಾರೆ? ಕನ್ಸರ್ಟ್ ಮಾಡ್ತಾರೆ. ಆದ್ರೆ ನೋಡ್ರಿ, ಇವ್ರೇನ್ ಮಾಡ್ತಾರೆ ನೋಡ್ರಿ, ಕಣಕ್ಕಿಳಿದು ಆಟವಾಡುತ್ತಾರೆ. ದೇರ್ ಇನ್ ದ ಬ್ಯಾಟಲ್ ಫೀಲ್ಡ್. ಯಾಕಂದ್ರೆ ನೀವೆಲ್ಲ ಯುದ್ಧ ವೀರರು. ಓಕೆ, ಕುದುರೆಗಳು ನೀವು. ಓಕೆ, ನೀವು ಸುಮ್ಮನೆ ನೋಡಿ ಆ ಪ್ರೇಕ್ಷಕರಂತೆ ನೀವು ಕೈ ಮಾಡುವವರಲ್ಲ. ನೀವು ಸುಮ್ಮನೆ ಓಕೆ ವೆರಿ ಗುಡ್ ಅಂತ ಹೇಳೋರಲ್ಲ, ದೂರದಿಂದ ನೋಡುವವರಲ್ಲ. ನೀವು ರಣರಂಗದಲ್ಲಿ ಇರುವಂತವರಾಗಿದ್ದೀರಿ, ನೀವು ಯುದ್ಧ ವೀರರಾಗಿದ್ದೀರಿ, ಮತ್ತೆ ನೀವು ಆ ರೀತಿಯಲ್ಲಿ ಕಣಕ್ಕಿಳಿದು ಅದರಲ್ಲಿ ಭಾಗಿಯಾಗುವವರಾಗಿದ್ದೀರಿ. ಓಕೆ, ವಾಕ್ಯವನ್ನು ಓದುತ್ತಾನೆ. ವಿಶ್ವಾಸ ಏನ್ ಮಾಡ್ತಾನೆ? ವಾಕ್ಯ ಓದ್ತಾನೆ. ಇನ್ನು ಕೆಲವು ವಿಶ್ವಾಸಿಗಳಿದ್ದಾರೆ, ಅನೇಕ ನಾನಾ ತರದಂತ ಒಂದು ವಿಶ್ವಾಸಿಗಳಿದ್ದಾರೆ ಸಭೆಯಲ್ಲಿ. ಓಕೆ, ಅದನ್ನ ಎಲ್ಲ ಕಡೆ ಇರ್ತಾರೆ. ಅವ್ರದ್ದು ಒಂದು ವಾಕ್ಯ ಓದುವಂತ ವಿಧಾನ ವೆರೈಟಿ ಇರ್ತದೆ. ನೀವು ಆಗ್ಲೇ ಬೈಬಲ್ ಅನ್ನ ನೀವು ವರ್ಡ್ ಆಫ್ ಗಾಡ್ ಬಗ್ಗೆ ನೀವೆಲ್ಲ ಕಲ್ತಿದ್ದೀರಿ, ಆಯ್ತಾ? ಸೊ ವರ್ಡ್ ಆಫ್ ಗಾಡ್ ಕಲ್ತಿರುವಾಗ ನೀವೆಲ್ಲ ಏನ್ ಮಾಡ್ಬೇಕು, ವಾಕ್ಯದಿಂದ ಏನ್ ಮಾಡ್ಬೇಕು, ವಾಕ್ಯ ಏನ್ ಮಾಡ್ತದೆ, ಆತ್ಮನಿಂದ ವಾಕ್ಯದಿಂದ ನಮ್ಗೆ ಏನಾಗ್ತದೆ, ಎಲ್ಲವನ್ನ ನಾವು ಕಲ್ತಿದ್ದೇವೆ. ಓಕೆ, ಸೊ ವಿಶ್ವಾಸ ಏನ್ ಮಾಡ್ತಾನೆ? ಸುಮ್ಮನೆ ವಾಕ್ಯ ಓದ್ತಾನೆ. ಆದ್ರೆ ಇವನೇನ್ ಮಾಡ್ತಾನೆ? ಶಿಷ್ಯನು ನೀವೆಲ್ಲ ವಿಧೇಯರಾಗಿ ಅದನ್ನು ಅವನು ಬದುಕುತ್ತಾನೆ. ಈ ಲಿವ್ಸ್, ಈ ಒಬೇಸ್ ಅಂಡ್ ಲಿವ್ಸ್ ಇಟ್. ವಾಕ್ಯ ಅವನನ್ನು ನೋಡಿದ್ರೆ ದೇವರ ವಾಕ್ಯ ರಿಯಾಲಿಟಿ ಅನ್ಸುತ್ತೆ.
ಈಸ್ ಅ ಟೆಸ್ಟಿಮನಿ ಅಂಡ್ ಟು ಪೀಪಲ್. ಅವನು ಜನರಿಗೆ ಸಾಕ್ಷಿಯಾಗಿರುತ್ತಾನೆ. ಆ ರೀತಿ ಒಂದು ವಿದ್ಯಾನಾಗ್ತಾನೆ ನೋಡ್ರಿ. ಶಿಷ್ಯನಿಗೆ ಮತ್ತು ವಿಶ್ವಾಸಿಗೆ ಇರುವಂತ ವ್ಯತ್ಯಾಸ. ಓಕೆ, ಇನ್ನು ಮುಂದೆ ನೋಡ್ರಿ, ನಂಬುವುದರ ಬಗ್ಗೆ ಮಾತ್ರ ಆಸಕ್ತಿ. ವಿಶ್ವಾಸಿಗೆ ನಂಬುವುದರ ಬಗ್ಗೆ ಮಾತ್ರ ಆಸಕ್ತಿ, ಅದರಂತೆಯೇ ಆಗುವುದೇ ಅವನ ಗುರಿ. ಶಿಷ್ಯನಿಗೆ ಕೇವಲ ನಂಬುವುದು ಮಾತ್ರ ಅಲ್ಲ, ವಾಕ್ಯ ಏನಂತ ಅದ್ರಂಗೆ ಆಗ್ಬೇಕು. ಕೇವಲ ಯುದ್ಧ ಕುದುರೆ ಅಂತ ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ಯುದ್ಧ ಕುದುರೆ ಅಂತ ಆಗ್ತಾನ ಕ್ರಿಯಾ ರೂಪದಲ್ಲಿ. ಅಲ್ಲಿ ಓಕೆ. ಸೊ ನೆಕ್ಸ್ಟ್, ವಿಶ್ವಾಸಿ ಏನ್ ಮಾಡ್ತಾನೆ? ಸೌಕರ್ಯಗಳ ಮೇಲೆ ಆಸೆ, ಅಂದ್ರೆ ಕಂಫರ್ಟ್ ಡ್ರಿವನ್. ನನಗೆ ಎ ಸಿ ಇರ್ಬೇಕಪ್ಪ, ನನಗೆ ಫ್ಯಾನ್ ಇರ್ಬೇಕಪ್ಪ, ನನಗೆ ಇಂಥ ಚೇರ್ ಇರ್ಬೇಕಪ್ಪ. ಅವನು ನೋಡಿ, ಕೆಲವು ಶಿಷ್ಯರು ಇರ್ತಾರೆ, ಸಭೆಗೆ ಬರ್ತಾರೆ, ಓಕೆ, ಅವನು ಕುಂತಿದ್ದ ಜಾಗ ರಿಸರ್ವ್ ಮಾಡಿಟ್ಟಿರ್ತಾನ ವಿಶ್ವಾಸಿಗಳು. ಓಕೆ, ಆದ್ರೆ ಶಿಷ್ಯರು ಹಂಗಲ್ಲ ನೋಡ್ರಿ. ಶಿಷ್ಯರು ಏನ್ ಮಾಡ್ತಾರೆ ನೋಡ್ರಿ, ಓಕೆ, ತ್ಯಾಗಗಳನ್ನು ಮಾಡುತ್ತಾನೆ. ಸ್ಯಾಕ್ರಿಫೈಸ್. ಓಕೆ, ಅಲ್ಲೂ ದೇವರು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಾನು ನಂಬ್ತೇನೆ, ದೇವರು ಅನೇಕರ ಸಂಗಡ ಮಾತನಾಡ್ತಾನೆ. ನಾವು ಕಲ್ತ್ಕೊಳ್ಳುವಂತ ವಿಷಯದಲ್ಲಿ ಅನೇಕ ಸಂಗತಿಗಳು ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ರೆ ಅವುಗಳನ್ನ ಈ ಸಮಯದಲ್ಲಿ ನಾವು ಆ ಒಂದು ಪವಿತ್ರಾತ್ಮನ ಮಾತನಾಡುವ ವಚನಗಳನ್ನ ನಮ್ಮ ಹೃದಯದಲ್ಲಿ ನಾವು ತೆಗೆದುಕೊಂಡು ಅವುಗಳನ್ನ ಅಳವಡಿಸ್ತಾ ನಾವು ರೂಪಾಂತರಕ್ಕೆ ನಾವು ಸಹಾಯ ಮಾಡೋಣ ಪ್ರೇರಣೆ. ಅದ್ರಲ್ಲಿ ಓಕೆ. ಸೊ ನೋಡ್ರಿ, ವಿಶ್ವಾಸಿಗಳು ಏನ್ ಮಾಡ್ತಾರೆ? ಮಾತನಾಡ್ತಾನೆ, ಸುಮ್ಮನೆ ಮಾತಾಡ್ತಾನೆ, ಹಂಗಿರ್ಬೇಕು ಹಿಂಗಿರ್ಬೇಕು. ಏನ್ ಸ್ಯಾಮ್? ಅಲ್ಲ, ವಿಶ್ವಾಸ ಅದೇ ಅಣ್ಣದೇ ಮನುಷ್ಯರೊಂದಿಗೆ ವಿಶ್ವಾಸ ಏನ್ ಮಾಡ್ತಾನೆ? ಮನುಷ್ಯರೊಂದಿಗೆ ಸ್ಪರ್ಧಿಸುತ್ತಾನೆ. ಓಕೆ, ಈ ಸ್ಪರ್ಧಾತ್ಮಕ ಒಂದು ಆತ್ಮ, ಇದೊಂದು ಕೆಟ್ಟ ಆತ್ಮ. ಅಂದ್ರೆ ಕಾಂಪಿಟೇಷನ್ ಮೇಲೆ ಬರೋದು. ಅವ್ನ್ ಕೀಬೋರ್ಡ್ ಬರ್ಸ್ಬೇಕಾ, ಸಾಮ್ಸನ್ ಒಂದೇ ಬರ್ಸ್ಬೇಕಾ, ನಾನು ಬರ್ಸ್ತೀನಿ. ಇವನೊಂದೇ ಏನೋ ಪಿ ಸಿಸ್ಟಮ್ ಆಪರೇಟ್ ಮಾಡ್ಬೇಕಾ, ನಾನು ಮಾಡ್ತೀನಿ. ಇವ್ರೊಂದೇ ಪ್ರಾರ್ಥನೆ ಮಾಡ್ಬೇಕಾ, ನಾನು ಮಾಡ್ತೀನಿ. ಕಾಂಪಿಟೇಷನ್, ಮನುಷ್ಯರೊಂದಿಗೆ ಅವನು ಒಂದು ಕಾಂಪೀಟ್ ಮಾಡುವಂಥದ್ದು. ಓಕೆ, ಸ್ಪರ್ಧಾತ್ಮಕ ಒಂದು ಆತ್ಮ. ಎಲ್ಲದ್ರೂ ಸ್ಪರ್ಧೆ ಬೇಡ್ರಿ. ನಾವು ಕ್ರಿಸ್ತನೊಂದಿಗೆ ಒಂದಾಗ್ಬೇಕು. ಓಕೆ, ವಿ ಆರ್ ಮೇಡ್ ಒನ್ ವಿತ್ ಕ್ರೈಸ್ಟ್. ಇನ್ ಕ್ರೈಸ್ಟ್ ರೆವಲ್ಯೂಷನ್ ಕೇಳಿದೀವಲ್ಲ? ಓಕೆ, ನಾವು ಕ್ರಿಸ್ತನೊಂದಿಗೆ ಒಂದಾಗಿದ್ದೇವೆ. ಅದೇ ಅಲ್ಲೂಯ್ಯ. ವಿಶ್ವಾಸಿ ಏನ್ ಮಾಡ್ತಾನೆ ನೋಡ್ರಿ, ವಿಶ್ವಾಸಿ ನಂಬುವುದರ ಬಗ್ಗೆ ಮಾತ್ರ ಆಸಕ್ತಿ. ಆಲ್ರೆಡಿ ಹೇಳಿದ್ವಲ್ಲ ಇದ್ರ. ಓಕೆ, ಅದರಂತೆ ಆಗುವುದೇ ಅನ್ಸರಿ. ಓಕೆ, ಇದು ಮುಗಿದಿದೆ. ರೈಟ್. ಓಕೆ, ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಒಬ್ಬ ವಿಶ್ವಾಸಿಗೂ ಒಬ್ಬ ಶಿಷ್ಯನಿಗೂ ಇರುವಂತ ವ್ಯತ್ಯಾಸ, ಅಜಗಜಾಂತರ ವ್ಯತ್ಯಾಸ. ಯೇಸುವಿಗೆ ವಿಶ್ವಾಸಿಗಳು ಮಾತ್ರ ಅಲ್ಲ, ಯೇಸುವಿಗೆ ಶಿಷ್ಯರು ಬೇಕು. ಯೇಸುವಿಗೆ ಯಾರು ಬೇಕು? ನಿಜವಾದಂತ ಶಿಷ್ಯರು ಬೇಕು. ಆತನ ಜೊತೆ ಜೀವಿಸುವಂತ, ಆತನಿಂದ ಕಲಿತುಕೊಳ್ಳುವಂತ, ಆತನ ಹಾಗೆ ಆಗುವಂತ ಶಿಷ್ಯರು ಬೇಕಾಗಿದ್ದಾರೆ. ಓಕೆ, ಕೇವಲ ವಿಶ್ವಾಸಿ ಯಾಕೆ ಇದ್ರ ಸಾಕಾಗ್ದು, ಅವ್ರ ಶಿಷ್ಯರು ಯಾಕೆ ಆಗ್ಬೇಕಪ್ಪ ಅಂತಂದ್ರೆ ಒಂದು ಉದಾಹರಣೆ ಹೇಳ್ತೇನೆ. ಬೈಬಲ್ ಹೇಳ್ತದೆ, ಸೈತಾನ್ ಕೂಡ ದೇವ್ರು ಇದ್ದಾನೆ ಅಂತ ನಂಬುತ್ತಾನೆ. ಹೌದಂತೀರ ಇಲ್ಲ ಅಂತೀರ? ಹೌದಲ್ಲ? ದುರಾತ್ಮಗಳು ಕೂಡ ನಂಬ್ತವಂತೆ ಯೇಸು ದೇವರಂತ. ಹಂಗಂದ್ರೆ ಮತ್ತೆ ದುರಾತ್ಮಗಳಿಗೂ ಒಂದು ದೇವರ ಆತ್ಮನ ಹೊಂದಿ ಅಂತ ನಮಗೂ ಇರುವಂತ ವ್ಯತ್ಯಾಸ ಏನು? ಒಂದೇ ವ್ಯತ್ಯಾಸ, ಅವು ಕೇವಲ ನಂಬುತ್ತವೆ. ಅದಕ್ಕೆ ಅಜಗಜಾಂತರ ವ್ಯತ್ಯಾಸ ಅಂತ ಹೇಳಿದ್ವಿ. ನಾವು ಕೇವಲ ನಂಬೋದು ಮಾತ್ರವಲ್ಲ, ನಾವು ಅನುಕರಿಸುತ್ತೇವೆ, ನಾವು ಹಿಂಬಾಲಿಸುತ್ತೇವೆ. ನಾವು ಕ್ರಿಸ್ತನಂತೆ ನಾವು ಸತತವಾಗಿ ಕ್ರಮೇಣವಾಗಿ ನಾವು ರೂಪಾಂತರ ಹೊಂದುವವರಾಗಿದ್ದೇವೆ. ಹಲ್ಲೆಲೂಯಾ. ಇಂದು ನಮ್ಮ ಒಂದು ಸಭೆಗಳಲ್ಲಿ, ನಮ್ಮ ಒಂದು ಎಲ್ಚಳೆ ಸಭೆ ಗುಲ್ಬರ್ಗದಲ್ಲಿ ಮತ್ತು ಯೇಸುವನ ಹಿಂಬಾಲಕರು, ಯೇಸುವಿನ ಜೊತೆ ನಿವಾಸ ಮಾಡುವರು, ಆತನಿಂದ ಕಲಿತುಕೊಳ್ಳುವಂಥವ್ರು, ಆ ಗುರುವಿನಂತೆ ಆಗುವಂತ ಕ್ರೈಸ್ಟ್ ಲೈಕ್ನೆಸ್ ಆ ಪ್ರತಿಬಿಂಬಿಸುವಂತ ಶಿಷ್ಯರು ಹೆಚ್ಚಾಗಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ ಆಗಿದೆ. ಆಮೇಲೆ ಅದಕ್ಕಾಗಿ ಒಂದು ವಾರ್ ಹಾರ್ಸ್ ಬೈಬಲ್ ಸ್ಕೂಲ್ ನಡೀತಾ ಇದೆ. ಆಮೇಲೆ ಶಿಷ್ಯರು ಹೆಚ್ಚೆಚ್ಚು ಅಲ್ಲಿ ಬೆಳೆಯುತ್ತಾ ಹೋಗುವವರಾಗಿದ್ದಾರೆ. ಇಡೀ ಗುಲ್ಬರ್ಗವನ್ನ ಯೇಸುಗಾಗಿ ವಶ ಮಾಡಿಕೊಳ್ಳುವವರಾಗಿದ್ದಾರೆ. ಓಕೆ, ಮುಂದೆ ಹೋಗೋಣವಾ? ಸರಿ, ನಾನು ಈಗ ಒಂದು ಭಾಗವನ್ನು ನಾನು ನಿಮ್ಮ ಸಂಗಡ ಹಂಚ್ಕೊಳ್ತೇನೆ. ಈಗ ಶಿಷ್ಯನ ಬಗ್ಗೆ ನಾವು ಇಷ್ಟೆಲ್ಲ ವಿವರಣೆ ತಿಳಿದುಕೊಂಡ್ವಿ. ಓಕೆನಾ? ಈ ಶಿಷ್ಯನ ಒಂದು ಡೆಫಿನೇಷನ್ ತಿಳ್ಕೊಂಡ್ವಿ,
ಒಂದು ವಿದ್ಯಾರ್ಥಿಗೂ ಶಿಷ್ಯನಿಗೂ ಇರುವಂತ ವ್ಯತ್ಯಾಸ ತಿಳ್ಕೊಂಡ್ವಿ, ಮತ್ತು ವಿಶ್ವಾಸಿಗೂ ಮತ್ತು ಶಿಷ್ಯನಿಗೂ ಇರುವಂತ ವ್ಯತ್ಯಾಸವನ್ನು ತಿಳ್ಕೊಂಡ್ವಿ. ಅದು ಮಾತ್ರವಲ್ಲ, ನಾವೀಗ ಆ ಒಂದು ಕಾಸ್ಟ್ ಬೈಬಲ್ ಅಲ್ಲಿ ಆ ಒಂದು ಶಿಷ್ಯನ ಒಂದು ಇರುವಂತ ಒಂದು ಕಾಸ್ಟ್ ನ ಅಲ್ಲಿ ನಾವು ನೋಡ್ತೇವೆ, ಆಯ್ತಾ. ಸೊ ಯಾರಾದ್ರೂ ನನ್ನ ಜೊತೆಲಿ ಬೈಬಲ್ ಅನ್ನ ಓಕೆ ಪ್ಲೀಸ್ ರೀಡ್ ವರ್ಸ್ ಒಂದು ವಚನ ಭಾಗವನ್ನು ಓದಬೇಕಾಗಿ ನಾನು ಮನವಿ ಮಾಡ್ತೇನೆ. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ಒಂದು ವಚನ. ಯಾರಾದ್ರೂ ಓದ್ತೀರಾ ಪ್ಲೀಸ್? ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ಒಂದು ವಚನ. ಓಕೆ ಪಾಸ್ಟ್ರೆ. ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಇವರು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡಿದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾವನಾದರೂ ಥ್ಯಾಂಕ್ ಯು. ಎಲ್ಲರೂ ಕೇಳಿಸ್ಕೊಂಡ್ರಲ್ಲ? ಓಕೆ, ರೈಟ್. ಸೊ ಲೂಕ 14:26 ನಾವು ನೋಡ್ತಾ ಇದ್ದೇವೆ, ಯಾವನಾದ್ರೂ ನನ್ನ ಬಳಿಗೆ ಬರುವಾಗ ತನ್ನ ತಂದೆಯನ್ನು, ತಾಯಿಯನ್ನು, ಹೆಂಡತಿಯನ್ನು, ಮಕ್ಕಳನ್ನು, ಅಣ್ಣ ತಮ್ಮಂದಿರನ್ನು, ಅಕ್ಕ ತಂಗಿಯರನ್ನು, ಅಷ್ಟೇ ಯಾಕೆ ತನ್ನ ಪ್ರಾಣವನ್ನು ದ್ವೇಷಿಸದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಎಷ್ಟು ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಅಲ್ಲಿ ಬಂದಿದೆ. ಇವಾಗ ಕೆಲವರು ಈ ಒಂದು ವಚನ ತೆಗೆದುಕೊಂಡು ಸ್ವಲ್ಪ ಅದನ್ನ ಟ್ವಿಸ್ಟ್ ಮಾಡಿ ಪ್ರಶ್ನೆ ಕೇಳ್ತಾರೆ. ಏನ್ ಪಾಸ್ಟ್ರಿ ಹಂಗಂದ್ರೆ ನಾನು ಹೆಂಡತಿಯನ್ನು ಪ್ರೀತಿಸ್ಬಾರ್ದ? ಏನ್ ಪಾಸ್ಟ್ರಿ ನಮ್ಮ ತಂದೆಯನ್ನ ಪ್ರೀತಿಸ್ಬಾರ್ದ? ಏನ್ ಪಾಸ್ಟ್ರಿ ನಮ್ಮ ತಾಯಿನ ಪ್ರೀತಿಸ್ಬಾರ್ದ? ಏನ್ ಪಾಸ್ಟ್ರಿ ನೀವು ಅವ್ರನ್ನ ನಾವು ಹಗೆ ಮಾಡ್ಬೇಕಾ? ಅವ್ರನ್ನ ನಾವು ತಿರಸ್ಕಾರ ಮಾಡ್ಬೇಕಾ ಅಂತ ಬಹಳ ಜನ ಕೇಳ್ತಾರೆ. ಯಾವ ಯೇಸು ಈ ಒಂದು ವಚನವನ್ನು ಹೇಳಿದನೋ ಆ ಯೇಸು ನಮಗೆ ತಂದೆ ತಾಯಿಗಳನ್ನ ಸನ್ಮಾನಿಸುವಂತ ಕೂಡ ಅದೇ ಒಂದು ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದ್ದಾನೆ. ಹಾಗಾದ್ರೆ ಇಲ್ಲಿ ಹೇಳಿರುವಂತ ಒಂದು ವಚನ ಭಾಗದಲ್ಲಿ ಅಲ್ಲಿ ನಾವು ನೋಡ್ಬೇಕಂತ ನಮ್ಮ ಒಂದು ಫೋಕಸ್, ನಮ್ಮ ಒಂದು ಮುಖ್ಯ ಗುರಿ ಏನಾಗಿರ್ಬೇಕು ಅಂತಂದ್ರೆ, ಮುಖ್ಯ ಅಂಶ ಏನಂತಂದ್ರೆ ಪ್ರೀತಿಯು ಆದ್ಯತೆ. ಲವ್ ಇಸ್ ದ ಪ್ರಿಎಮಿನೆನ್ಸ್. ಪ್ರೀತಿ ಅನ್ನುವಂಥದ್ದು ಮೊದಲ ಸ್ಥಾನ ತೆಗೆದುಕೊಳ್ತದೆ. ಓಕೆ, ಯಾರ ಮೇಲೆ ಪ್ರೀತಿ? ಈ ಒಂದು ಪ್ರೀತಿ ಕ್ರಿಸ್ತನ ಮೇಲೆ, ಯೇಸು ಕ್ರಿಸ್ತನ ಮೇಲೆ ಇರುವಂತ ಅಗಾಧವಾದಂತ ಒಂದು ಪ್ರೀತಿ. ಓಕೆ, ಸರ್ವಶ್ರೇಷ್ಠ ಪ್ರೀತಿ. ಅಲ್ಲೆಲೂಯಾ. ಓಕೆ, ನೋಡ್ರಿ, ಯೇಸು ಕ್ರಿಸ್ತನ ಮೇಲೆ ಇರುವಂತ ಗಾಢವಾದಂತ ಒಂದು ಪ್ರೀತಿ. ಓಕೆ, ಲವ್ ಫಾರ್ ಗಾಡ್. ಎಲ್ಲ ಪ್ರೀತಿಗಳ ಮೇಲೆ, ಎಲ್ಲ ಒಂದು ಸಂಗತಿಗಳ ಮೇಲೆ, ಜನರ ಮೇಲೆ, ಸಂಬಂಧಗಳ ಮೇಲೆ, ಯಾವುದೇ ಸಂಬಂಧ ಇರಲಿ ಈ ಲೋಕದಲ್ಲಿ, ಅವೆಲ್ಲ ಒಂದು ಪ್ರೀತಿಗಳಿಗಿಂತ ಅದು ಮೊದಲ ಪ್ರೀತಿ, ಸರ್ವಶ್ರೇಷ್ಠ ಪ್ರೀತಿ ಯಾರ ಮೇಲೆ ಇರ್ಬೇಕ್ರಿ? ಕ್ರಿಸ್ತನ ಮೇಲೆ, ನಮ್ಮ ಯೇಸುವಿನ ಮೇಲೆ. ನಮ್ಮ ರಕ್ಷಕನು ನಮಗೋಸ್ಕರ ಪ್ರಾಣ ಕೊಟ್ಟು ನಮಗೋಸ್ಕರ ಪ್ರೀತಿಯನ್ನು ಮಾಡಿದಂತ ಆ ಒಂದು ನಮ್ಮ ಒಂದು ಆತ್ಮಗಳನ್ನು ರಕ್ಷಿಸುವಂತ ಆ ಒಂದು ಪ್ರಧಾನ ಗುರುವನು, ನಮ್ಮ ರಕ್ಷಕನ ಮೇಲೆ ನಮ್ಮ ಮೊದಲ ಪ್ರೀತಿ ಇರಬೇಕು. ವಾಕ್ಯ ಸ್ಪಷ್ಟವಾಗಿ ಇಲ್ಲಿ ಹೇಳುವಂತ ಒಂದು ವಿವರಣೆ ಅಂತಂದ್ರೆ, ಎಲ್ಲ ಪ್ರೀತಿಗಿಂತ ಅದರ ಮೇಲೆ ಪ್ರೀತಿ ಹೆಚ್ಚು ಇರಬೇಕು ಪ್ರಿಯರೇ. ಇಲ್ಲಿ ವಾಕ್ಯ ಹೇಳ್ತದೆ, ಇದರ ಅರ್ಥ ನಾವು ನಮ್ಮ ಸಂಬಂಧಿಕರ ಬಗ್ಗೆ ಹೃದಯದಲ್ಲಿ ದ್ವೇಷ ಇರಬೇಕು ಅಂತಲ್ಲ, ಅಥವಾ ಕೆಟ್ಟ ಭಾವನೆಯನ್ನು ಹೊಂದಿರಬೇಕೆಂದಲ್ಲ. ನಾಗಲೇ ಹೇಳಿದೆ. ಬದಲಾಗಿ ಕ್ರಿಸ್ತನ ಮೇಲಿರುವ ನಮ್ಮ ಪ್ರೀತಿಯು ಎಷ್ಟೋ ಅಪಾರವಾಗಿರ್ಬೇಕೆಂದ್ರೆ, ಅದಕ್ಕೆ ಹೋಲಿಸಿದ್ರೆ ಉಳಿದೆಲ್ಲ ಪ್ರೀತಿಗಳು, ಅಂದ್ರೆ ಪ್ರೀತಿ ಇದೆ, ತಂದೆ ಮೇಲೆ ಪ್ರೀತಿ ಇದೆ, ತಾಯಿ ಮೇಲೆ ಪ್ರೀತಿ ಇದೆ, ಮಕ್ಕಳ ಮೇಲೆ ಪ್ರೀತಿ ಇದೆ, ಕೆಲಸದ ಮೇಲೆ ಪ್ರೀತಿ ಕೂಡ ಇರ್ತದೆ ಕೆಲವರಿಗೆ. ಓಕೆ, ಅವೆಲ್ಲಗಳ ಮೇಲೆ ಪ್ರೀತಿ ಇದೆ. ಆ ಎಲ್ಲ ಪ್ರೀತಿಗಳಿಗಿಂತ ಸರ್ವಶ್ರೇಷ್ಠವಾದಂತ ಒಂದು ಪ್ರೀತಿ ಅದು ಯೇಸುವಿನ ಮೇಲೆ ಆಗಿರಬೇಕು. ಓಕೆ, ಯಾವಾಗ ಆ ಒಂದು ಪ್ರೀತಿಯಲ್ಲಿ ಅದಲು ಬದಲು ಆಗುತ್ತದೋ, ನೋಡ್ರಿ, ನಾವು ಯಾವುದೇ ಒಂದು ಸಂಗತಿಯನ್ನು ಮಾಡುವಾಗ, ಒಂದು ಪ್ರಯಾಣ ಮಾಡುವಾಗ ನಾವೇನ್ ಮಾಡ್ತೀವಿ? ಪ್ರಯಾಣಕ್ಕೆ ತಕ್ಕದ್ದನ್ನ ನಾವು ಅಲ್ಲಿ ತೆಗೆದುಕೊಂಡು ಹೋಗ್ತೇವೆ. ಆಯ್ತಾ? ಇಲ್ಲಿಂದ ನಾನು ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಿಗೆ ಹೋಗ್ಬೇಕಂತಂದ್ರೆ ಅದಕ್ಕೆ ತಕ್ಕ ಪ್ರಯಾಣಕ್ಕೆ ತಕ್ಕ ಸಂಗತಿಗಳನ್ನ ನಾನು ಮಾಡ್ಬೇಕು. ಆಯ್ತಾ? ಮತ್ತು ನಾನು ಹೆಂಗಂದ್ರಂಗೆ ನಾನು ಇರಕ್ಕಾಗಲ್ಲ. ಪ್ರಯಾಣದಲ್ಲಿ ನನಗೆ ನಾನು ಒಂದು ಇದು ಇಟ್ಕೊಂಡಿರ್ಬೇಕು. ಏನಂತ? ಬೆಂಗಳೂರು ಟಿಕೆಟ್ ತಗೊಂಡು ಬೆಂಗಳೂರು ಬಸ್ಸಲ್ಲಿ ಕೂತ್ಕೊಂಡು ಯಾವ ಸ್ಟಾಪ್ ಅಲ್ಲಿ ನಾನು ಇಳಿಯಲ್ಲ. ನಾನು ಎಲ್ಲಿ ಚಳ್ಳಕೆರೆಯಲ್ಲಿ ಇಳಿಯಲ್ಲ, ನಾನು ಹಿರಿಯೂರಲ್ಲಿ ಇಳಿಯಲ್ಲ, ನಾನು ತುಮಕೂರಲ್ಲಿ ಇಳಿಯಲ್ಲ, ಸಿರಾದಲ್ಲಿ ಇಳಿಯಲ್ಲ. ನಾನು ಬೆಂಗಳೂರಿಗೆ ಇಳಿತೀನಿ. ನಾವ್ ಏನೇ ಮಾಡೋಕ್ಕಿಂತ ಮುಂಚೆ ಒಂದು ಲೆಕ್ಕಾಚಾರ ಮಾಡಿ ಅದ್ರಲ್ಲಿ ನಾವು ಹೆಜ್ಜೆ ಇಡ್ಬೇಕು. ನೋಡಿ, ಯೇಸು ಸ್ವಾಮಿ ಶಿಷ್ಯತ್ವದ ಬಗ್ಗೆ ಏನ್ ಹೇಳ್ತಾರೆ ನೋಡ್ರಿ. ಓಕೆ, ಕೆಲವು ಗುಣಲಕ್ಷಣಗಳು ಅಂದ್ರೆ ಟರ್ಮ್ಸ್, ಇದನ್ನ ನಾನು ಟರ್ಮ್ಸ್ ಅಂತ ಹೇಳ್ತೇನೆ. ಅಂದ್ರೆ ಆತನ ಒಂದು ಕಂಡೀಷನ್ಗಳು, ಆತನ ಒಂದು ಆ ಒಂದು ಬೆಲೆ ಸಲ್ಲಿಸುವಿಕೆ. ಶಿಷ್ಯತ್ವಕ್ಕೆ ಸುಮ್ಮನೆ ಬರಲ್ಲ.
ಒಂದು ಬೆಲೆ ತೆತ್ತಬೇಕು, ಅದಕ್ಕೊಂದು ಬೆಲೆ ಸಲ್ಲಿಸ್ಬೇಕು. ನಮ್ಮ ಹೃದಯ ಅನೇಕ ಸಂಗತಿಗಳ ಮೇಲೆ ಇರ್ತದೆ ರೀ. ಓಕೆ, ಜೀವನದಲ್ಲಿ ಅನೇಕ ಸಂಗತಿಗಳ ಮೇಲೆ ನನ್ನ ಪ್ರೀತಿ ಆಗಾಗ ಅದ್ರ ಮೇಲೆ, ಇದ್ರ ಮೇಲೆ, ಅಲ್ಲಿ ಇಲ್ಲಿ, ಮಕ್ಕಳ ಮೇಲೆ, ಹೆಂಡತಿ ಮೇಲೆ, ಬೇರೆ ಸಂಗತಿಗಳ ಮೇಲೆ, ಸೇವೆ ಮೇಲೆ ಪ್ರೀತಿ ಜಾಸ್ತಿಯಾಗಿ ಸೇವೆ ಕೊಟ್ಟ ದೇವರ ಮೇಲೆ ಪ್ರೀತಿ ಕಡಿಮೆ ಆಗಿ ಕಾಣಿಸಿದೆ. ನನಗೆ ಕೂಡ ನಾನು ಮಾತಾಡ್ತೀನಿ. ಆದ್ರೆ ನಮ್ಮ ಪ್ರೀತಿ ಯಾರ ಮೇಲೆ ಇರ್ಬೇಕು? ನನ್ನನ್ನು ಆರಿಸಿಕೊಂಡಂತ, ನನ್ನನ್ನು ತನ್ನ ರಕ್ತದಿಂದ ತೊಳೆದಂತ, ನನ್ನನ್ನು ಆತನು ಕರೆದಂತ ನನ್ನ ದೇವರಿಗೆ ನನ್ನ ಒಂದು ಮೊದಲ ಪ್ರೀತಿ ಆತನ ಮೇಲೆ ಅದು ಇರಬೇಕಾಗಿದೆ. ಓಕೆ, ಇಲ್ಲಿ ನಾವು ಮುಂದೆ ನೋಡ್ತಾ ಹೋದಾಗ ಅದು ಹೇಳ್ತದೆ, ಈ ವಾಕ್ಯದಲ್ಲಿ ಅತ್ಯಂತ ಕಠಿಣವಾದ ಭಾಗ ಏನಂದ್ರೆ ತನ್ನ ಪ್ರಾಣವನ್ನು ದ್ವೇಷಿಸದಿದ್ದರೆ ಅಂತ ಹೇಳ್ತಾರೆ. ನೋಡ್ರಿ, ಅಂದ್ರೆ ಒಂದು ದ್ವೇಷ ಯಾವ್ದ್ರ ಮೇಲೆ, ದ್ವೇಷವನ್ನ ವಿವರಿಸದೆ ಈ ಪ್ರೀತಿಯನ್ನು ವಿವರಿಸಕ್ಕಾಗಲ್ಲ ಅಲ್ಲಿ. ಓಕೆನಾ? ಅದಕ್ಕೆ ಆತ ತನ್ನ ಪ್ರಾಣವನ್ನು ದ್ವೇಷಿಸದಿದ್ದರೆ ಆ ವಾಕ್ಯದಲ್ಲಿ ಹೇಳ್ತದೆ ಎಂಬ ಮಾತು ಅಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಸೆಲ್ಫ್ ಲವ್, ನಮ್ಮ ಮೇಲೆ ನಮಗೆ ಪ್ರೀತಿ. ಅಂಡರ್ಸ್ಟ್ಯಾಂಡ್ ದಿಸ್? ಓಕೆ, ಇದನ್ನ ಬಹಳ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಅನೇಕರಿಗೆ ತಮ್ಮ ಮೇಲೆ ಬಹಳ ಪ್ರೀತಿ. ಓಕೆ, ಯೇಸು ಸ್ವಾಮಿ ಅದಕ್ಕೆ ಅವ್ರ ಮೇಲೆ ಜಾಸ್ತಿ ಪ್ರೀತಿ ಮಾಡ್ಕೊಳ್ತಾರೆ ಅಂತಂದು ತನ್ನ ಆಜ್ಞೆಯಲ್ಲಿ ಆತನ ಹೇಳಿದಂತ ಒಂದು ಭಾಗದಲ್ಲಿ ಆತನ ಹೇಳ್ತಾನೆ, 2ನೇ ಆಜ್ಞೆ ಏನ್ ಗೊತ್ತಾ? ನಿಮ್ಮ ನೆರೆಯವನನ್ನು ಯಾರಂತೆ ಪ್ರೀತಿಸ್ಬೇಕಂತೆ? ನಿಮ್ಮ ಹೆಂಡತಿ ಅಂತೆ, ನಿಮ್ಮ ಗಂಡನಂತೆ ಅಲ್ಲ, ನಿನ್ನಂತೆ ಪ್ರೀತಿಸು. ನಮಗೆ ಸ್ಕೇಲ್ ಏನ್ ಕೊಟ್ಟಿದ್ದಾನೆ ಗೊತ್ತಾ? ಸೊ ವಿ ಹ್ಯಾವ್ ಲಾಟ್ ಆಫ್ ದೇವ್ರ ಗೊತ್ತು. ನಾವೆಲ್ಲರೂ ಅನೇಕರು ನಮ್ಮನ್ನು ಬಹಳ ಪ್ರೀತಿ ಮಾಡ್ಕೊಳ್ತೀವಿ. ಅದಕ್ಕೆ ನನ್ನ ಪ್ರೀತಿ ಮಾಡ್ತಾ ಇರೋ ಕಾರಣವಾಗಿ ನನ್ನ ಕುಟುಂಬ ಅಂದ್ರೆ ನನಗೆ ಪ್ರೀತಿ, ನನ್ನ ಪ್ರೀತಿ ಮಾಡ್ತಾ ಇರೋ ಕಾರಣವಾಗಿ ನನ್ನ ಗಂಡ ಅಂದ್ರೆ ಪ್ರೀತಿ, ನನ್ನ ಪ್ರೀತಿ ಮಾಡ್ತಾ ಇರೋ ಕಾರಣವಾಗಿ ನನ್ನ ಆದಾಯ ಅಂದ್ರೆ ಪ್ರೀತಿ, ನನ್ನ ಕೆಲಸಕ್ಕೆ ಪ್ರೀತಿ, ನನಗೆ ಒಂದು ಸ್ಥಾನ ಕೊಟ್ಟಿದೆ ಅಂತೇಳಿ ನನ್ನ ಕೆಲಸಕ್ಕೆ ನಾನು ಆದ್ಯತೆಯನ್ನು ನಾನು ಕೊಡ್ತಾ ಹೋಗ್ತೇನೆ. ಓಕೆ, ಪ್ರೀತಿ ಇವತ್ತು ಪ್ರಶ್ನೆ. ಯೇಸುವಿನ ಹಿಂಬಾಲಿಕರು ಯೇಸುವನ್ನ ಸರ್ವಶ್ರೇಷ್ಠ ಪ್ರೀತಿಯಿಂದ ಪ್ರೀತಿಸಬೇಕು. ಈ ರೀತಿ ನಾವು ಪ್ರೀತಿ ಮಾಡ್ತಾ ಇದೀವ? ಯೋಚನೆ ಮಾಡಿ, ಉತ್ತರ ದುಡುಕಿ ಹೇಳ್ಬೇಡ್ರಿ, ಹೃದಯದಿಂದ ಬರ್ಲಿ, ಪವಿತ್ರಾತ್ಮ ನಮ್ಮ ಹೃದಯದಲ್ಲಿ ಮಾತಾಡಿ. ಎಂತ ಪ್ರೀತಿಯಿಂದ ನಾವು ಏನಾದ್ರೂ ಆಶೀರ್ವಾದ ಕೊಟ್ಟ ಏನಾದ್ರೂ ನಮ್ಗೆ ಸಿಗ್ತದೆ ಅನ್ನೋದು ನಮ್ಮ ಪ್ರೀತಿ ಅಂತ. ಸರ್ವಶ್ರೇಷ್ಠ ಎಲ್ಲವನ್ನ ದ್ವೇಷ ಅಂದ್ರೆ ದ್ವೇಷಿಸುವ ಅಂದ್ರೆ ಅದು ಸೆಕೆಂಡ್ ಆಗುತ್ತೆ. ದ್ವೇಷ ಅಂದ್ರೆ ದ್ವೇಷ ಅಲ್ಲ, ಅದು ಸೆಕೆಂಡ್ರಿ. ಫಸ್ಟ್ ಲವ್ ಇಸ್ ಜೀಸಸ್. ನಿಜವಾದಂತ ಶಿಷ್ಯನ ಒಂದು ಗುಣಲಕ್ಷಣ ಅಥವಾ ಅವನೊಂದು ಕಂಡೀಷನ್, ಅವನು ಆ ರೀತಿ ಇಲ್ಲ ಅಂತ ಪ್ರೀತಿಯಲ್ಲಿ ಅವನು ಇರಬೇಕಾಗಿದೆ. ಹಲ್ಲೆಲೂಯಾ. ಓಕೆ, ಪ್ರೀತಿಯು ಆದ್ಯತೆ. ನಮ್ಮ ಸ್ವಂತ ಇಚ್ಛೆ ಮತ್ತು ಜೀವಕ್ಕಿಂತ ದೇವರಿಗೆ ಹೆಚ್ಚಿನ ಬೆಲೆ ನೀಡುವುದು ಒಂದು ವಾಕ್ಯದಿಂದ ನಾವು ಓಕೆ, ಇಲ್ಲಿವರೆಗೆ ನಾನು ಕೆಲವು ಸಂಗತಿಗಳನ್ನ ಸಂಗ್ರಹ ಹಂಚ್ಕೊಂಡಿದ್ದೀನಿ. अभी कितना टाइम बाकी है बस भाई? another 15 minutes है ना, 9:15 break. Okay ठीक, right. So ನಾನು ಹೇಳಿದೆಲ್ಲ ಅರ್ಥ ಆಯ್ತಾ? ನಾನು yeah, praise God. So we are learning now cost of discipleship ಅಥವಾ terms of discipleship. Okay, right. ಸರಿ, ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಆಯ್ತಾ? ಸೊ ಮುಂದಿನ ಅಂಶದಲ್ಲಿ ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಚನ. ಯಾರಾದ್ರೂ ಓದ್ತೀರಾ? ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ಒಂದು ವಚನ. ಮತ್ತು ಯೇಸು ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಆಮೇಲೆ ಇಲ್ಲಿ ನಾವು ಓದಿದಂತ ಒಂದು ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ಡಿನಯಲ್ ಆಫ್ ಸೆಲ್ಫ್. ಓಕೆ, ನಿರಾಕರಿಸಿ, ತನ್ನನ್ನು ತಾನು ನಿರಾಕರಿಸಿಕೊಳ್ಳುವಂಥದ್ದು. ಎಲ್ಲದ್ರಲ್ಲಿ ನೋಡ್ರಿ, ಬಹಳ ಗಮನವಿಟ್ಟು ಕೇಳಿಸ್ಕೊಡ್ರಿ. ನಾನು ಇವರು ಅವಸರ ಮಾಡಿ ಮುಂದೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಗಮನವಿಟ್ಟು ಕೇಳಿಸ್ಕೊಡ್ರಿ. ಐ ಆಮ್ ನಾಟ್ ಇನ್ ಹರಿ.
ಓಕೆ, ಪ್ರೀತಿ ಮೊದಲನೇ ನಾವು ಕಲ್ತ್ಕೊಂಡ್ವಿ. ಒಂದು ಶಿಷ್ಯನ ಒಂದು ಗುಣಲಕ್ಷಣದಲ್ಲಿ ಅಥವಾ ಆ ಶಿಷ್ಯತ್ವಕ್ಕೆ ಬೆಲೆ ಸಲ್ಲಿಸಬೇಕಾದ ಏನ್ ಗೊತ್ತಾ, ಆಮೇಲೆ ಆ ಪ್ರೀತಿ ಎಲ್ಲದಕ್ಕಿಂತ ಮೊದಲು ಯೇಸುವಿನ ಮೇಲೆ. ಓಕೆ, ಸರ್ವಶ್ರೇಷ್ಠ ಪ್ರೀತಿ ಆ ಯೇಸುವಿನ ಮೇಲೆ ಇರಬೇಕು ಅಲ್ಲ. ಎರಡನೇ, ಇಲ್ಲಿ ನಾವು ನೋಡ್ತಾ ಇರೋದೇನ್ ಗೊತ್ತಾ, ಡಿನಯಲ್ ಆಫ್ ಸೆಲ್ಫ್. ಓಕೆ, ನಮ್ಮನ್ನ ನಾವು ನಿರಾಕರಿಸಿಕೊಳ್ಳೋದು. ಎಷ್ಟು ಜನ ನಾವು ಮಾಡ್ತೀವಿ, ಎಷ್ಟು ಜನ ನಾವು ಇದನ್ನ ಮಾಡ್ಲಿಕ್ಕೆ ಸಿದ್ಧರಾಗಿದ್ದೀವಿ ನೋಡ್ರಿ. ಅನೇಕ ಸಾರಿ ನಾವೇನ್ ಮಾಡ್ತೀವಿ ಗೊತ್ತಾ, ನಾನು ಯಾವ ಒಂದು ಚರ್ಚಿನ ಹಿನ್ನೆಲೆಯಿಂದ ಬಂದಿದ್ದೀನೋ, ಅಂದ್ರೆ ನಾನು ಆ ಹೆಸರು ಹೇಳಕ್ ಇಷ್ಟ ಇಲ್ಲ, ಆದ್ರೆ ನಾನು ಈಗ ಸುಮಾರು ಆ ಚರ್ಚ್ನ ಬಿಟ್ಟು ಸುಮಾರು 40 ವರ್ಷ ಮೇಲ್ಪಟ್ಟ ಆಯ್ತು, 35 ವರ್ಷ ಆಯ್ತು ಆಯ್ತಾ. ಸೊ ಆ ಸಭೆಯಲ್ಲಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಅವ್ರು ಏನಾದ್ರು ಒಂದು ಕಾಣಿಕೆ ಕೊಟ್ರೆ ಅದ್ರ ಮೇಲೆ ತಮ್ಮ ಹೆಸರು ಬರೀತಾರೆ. ಫ್ಯಾನ್ ಕೊಟ್ರೆ ಫ್ಯಾನ್ ಮೇಲೆ ಅವ್ರ ಹೆಸರು ಇರುತ್ತೆ ಆಯ್ತಾ. ಅವ್ರು ಏನಾದ್ರು ಬೆಂಚ್ ಕೊಟ್ರೆ ಬೆಂಚ್ ಮೇಲೆ ಹೆಸರು ಇರುತ್ತೆ. ಒಟ್ಟು ಯಾರು ಗಿಫ್ಟ್ ಕೊಟ್ಟಿದಾರೋ ಅವ್ರ ಹೆಸರಲ್ಲಿ ಬರೋದು ಪ್ರೆಸೆಂಟೆಡ್ ಬೈ ಬೆನ್ಸನ್ ಪುಟ್ಟರಾಜ್, ಅಲ್ಲಿ ಅವ್ರ ಹೆಸರು ಹಾಕಿರ್ತಾರೆ. ಓಕೆ, ಆದ್ರೆ ಯೇಸುವಿನ ಶಿಷ್ಯರು ಅಂತ ಹೇಳುವಾಗ ತಮ್ಮನ್ನು ತಾವು ನಿರಾಕರಿಸಿಕೊಳ್ಳುವುದು, ಸೆಲ್ಫ್ ಡಿನಯಲ್ ಅನ್ನೋದು ಎಲ್ಲಿದೆ? ಓಕೆ, ನಮ್ಮಲ್ಲಿರುವಂತವ್ರಿಗೆ ನಾನು ಪ್ರಶ್ನೆ ಕೇಳ್ಕೊಳ್ತೀನಿ. ಯಾರನ್ನ ನಾವು ಥ್ಯಾಂಕ್ಸ್ ಗಿವಿಂಗ್ ಹೇಳ್ತಾ ಇದೀವಿ ಅನ್ಕೊಡ್ರಿ, ಅಂದ್ರೆ ಓಕೆ, ವಾರ್ವರ್ಸ್ ಬೈಬಲ್ ಸ್ಕೂಲ್ ನ ತುಂಬಾ ಉತ್ತಮವಾಗಿ ಚೆನ್ನಾಗಿ ನಡೆಸಿದ್ರು ಪಾಸ್ಟರ್ ಭಾಷಾ ಅವರು ಸಂಡೇ ಅನೌನ್ಸ್ ಮಾಡ್ತಾ ಇದಾರೆ ಅನ್ಕೊಡ್ರಿ. ಓಕೆ, ವಾರ್ವರ್ಸ್ ಬೈಬಲ್ ಸ್ಕೂಲ್ ಬಗ್ಗೆ ಥ್ಯಾಂಕ್ ಗಿವಿಂಗ್ ಹೇಳ್ತಾ ಇದಾರೆ, ಎಲ್ಲರಿಗೆ ವಂದನಾರ್ಪಣೆ ಮಾಡ್ತಾ ಇದಾರೆ ಆಯ್ತಾ. ಹರ್ಷ ಅವರು MC ಮಾಡಿದ್ರು, ಅಂಜಲಿ ಅವರು ವರ್ಷಿಪ್ ಮಾಡಿದ್ರು, ಮತ್ತು ಸ್ಯಾಮ್ಸನ್ ಅವರು ಹಿಂದೆ ಕುತ್ಕೊಂಡು ಎಲ್ಲ ಸುಸಜ್ಜಿತವಾಗಿ ಅದನ್ನ ಚೆನ್ನಾಗಿ ನೋಡ್ಕೊಂಡ್ರು, ಇದು ಮಾಡಿದ್ರು ಅದು ಮಾಡಿದ್ರು ಅಂತ ಎಲ್ಲರಿಗೆ ಥ್ಯಾಂಕ್ ಯು ಎಲ್ಲರಿಗೂ ಹೇಳ್ತಾ ಇರ್ತಾರೆ. ಯಾರೋ ಒಬ್ಬರು ಹೆಸರು ಹೇಳಿಲ್ಲ ಅನ್ಕೊಡ್ರಿ, ಬಹಳ ಕಷ್ಟಪಟ್ರಿ ನೀವು. ಓಕೆ, ನಿಮ್ ಹೆಸರೇ ಎತ್ತಲಿಲ್ಲ. ಓಕೆ, ಅವಾಗ ನಿಮ್ಗೆ ಹೆಂಗ್ ಅನ್ಸ್ತದೆ? ಯೇಸುವಿನ ಶಿಷ್ಯರಾದ್ರೆ ಏನ್ ಅನ್ಸಲ್ಲ. ಓಕೆ, ಆದ್ರೆ ಯೇಸುವಿನ ಶಿಷ್ಯರು ಅಲ್ಲ ಅಂತಂದ್ರೆ, ಅಂದ್ರೆ ಶಿಷ್ಯರಾಗಿ ಅದರ ಒಂದು ಬೆಲೆನ ತಮ್ಮನ್ನು ತಾವು ನಿರಾಕರಿಸಿಕೊಂಡಿಲ್ಲ ಅಂತ ಹೇಳಿದ್ರೆ, ನೋಡಪ್ಪ ಪಾಸ್ಟರ್ ನಾನು ಮಾಡಿದ ಅಸಲು ಇಷ್ಟು ಕೂಡ ಗುರುತಿರ್ಲಿಲ್ಲ, ನನ್ನ ಬಗ್ಗೆ ಅಸಲು ಥ್ಯಾಂಕ್ಸ್ ಕೂಡ ಹೇಳಿಲ್ಲ, ನನ್ನ ಅಪ್ರಿಶಿಯೇಟ್ ಮಾಡ್ಲಿಲ್ಲ, ನನಗೆ ಥ್ಯಾಂಕ್ ಯು ಹೇಳಿಲ್ಲ, ಎಂತ ಪಾಸ್ಟರ್ ನೋಡು, ಈ ಚರ್ಚೆ ಬೇಡ ನನಗೆ. ಹಲೋ, ಯೇಸುವಿಗೆ ಶಿಷ್ಯರು ಬೇಕು. ಎಂತ ಶಿಷ್ಯರು ಬೇಕು? ಸರ್ವಶ್ರೇಷ್ಠ ಪ್ರೀತಿ ಆತನ ಮೇಲೆ ಇರ್ಬೇಕು ಮೊದಲನೇ. ಜನರನ್ನ ಒಪ್ಪಿಕೊಳ್ತಾರೋ, ಜನರನ್ನ ಪ್ರಶಂಸೆ ಮಾಡ್ತಾರೋ, ಮಾಡೋದಿಲ್ವೋ, ಅವ್ರನ್ನ ಹಾಗೆ ಮಾಡ್ತಾರೋ, ಪ್ರೀತಿಸ್ತಾರೋ, ಮಾಡೋದಿಲ್ವೋ, ಏನೇ ಇರ್ಲಿ, ಶಿಷ್ಯರು ಏನ್ ಮಾಡ್ತಾರೆ? ಮುಂದೆ ಹೋಗ್ತಾರೆ. ವಿಶ್ವಾಸಿಗಳು ಮಾತ್ರ ಹಿಂದೆ ಹೋಗ್ತಾರೆ. ಕರೆಕ್ಟ್. ಓಕೆ, ನಾವು ರಣರಂಗದಲ್ಲಿ ಇಳಿಯುವವರಾಗಿದ್ದೇವೆ, ಯುದ್ಧವೀರ ಕುದುರೆರಂತೆ ನಾವು ಮುಂದೆ ಸಾಗುವವರಾಗಿದ್ದೇವೆ. ಯಾವೊಂದು ಸಂಗತಿಗಳನ್ನ ನಾವು ಹಂಜುವವರಲ್ಲ, ನಾವು ಮುಂದೆ ಸಾಗುವವರಾಗಿದ್ದೇವೆ. ದೇವರ ರಾಜ್ಯದಲ್ಲಿ ಬರುವವನು ಅವನ ನೇಗಿಲನ್ನು ಹಿಡಿದ್ಮೇಲೆ ಹಿಂದೆ ತಿರುಗಿ ನೋಡ್ಬಾರ್ದಂತೆ, ಮುಂದಕ್ಕೆ ಹೋಗ್ಬೇಕಂತ. ಸೆಲ್ಫ್ ಡಿನೈಲ್ ಇಸ್ ಕೀ. ಇದು ಬಹಳ ಕಷ್ಟ, ಹೇಳಿದಷ್ಟು ಸುಲಭವಲ್ಲ, ಬಹಳ ಕಷ್ಟ. ಓಕೆ, ಆದ್ರೆ ಕಷ್ಟ ಅಂತ ಹೇಳಿ ನಾನು ಅದನ್ನ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇಲ್ಲ. ವಿ ನೀಡ್ ಟು, ವೆನ್ ವಿ ಕಮ್ ಟು ಜೀಸಸ್, ಯೇಸುವಿನ ಬಳಿಗೆ ಬಂದ ಮೇಲೆ, ಎಲ್ಲೋ ದೂರದಲ್ಲಿರೋರಲ್ಲ, ನಾನು ಶಿಷ್ಯರ ಬಗ್ಗೆ ಮಾತಾಡ್ತೇನೆ. ಇಲ್ಲಿ ಕೂತಿರುವಂತ ಎಲ್ಲ 41 ಶಿಷ್ಯರ ಬಗ್ಗೆ ನಾನು ಮಾತಾಡ್ತೇನೆ. ನೀವ್ ಎಂತ ಶಿಷ್ಯರು? ನೀವು ಸುಮ್ಮನೆ ಎಲ್ಲೋ ದೂರದಲ್ಲಿ ಇದ್ಕೊಂಡು ಏನೋ ಆನ್ಲೈನ್ ಅಲ್ಲಿ ಟ್ಯೂಷನ್ ಕಲ್ತ್ಕೊಳ್ಳುವಂತ ಒಂದು ವಿದ್ಯಾರ್ಥಿಗಳಲ್ಲ. ನೀವು ಶಿಷ್ಯರು, ಪ್ರತಿನಿತ್ಯ ಯೇಸುವಿನ ಜೊತೆ ನಿವಾಸ ಮಾಡುವರು, ಪ್ರತಿನಿತ್ಯ ಯೇಸುವಿನಿಂದ ಕಲಿತುಕೊಳ್ಳುವುದು, ಪ್ರತಿನಿತ್ಯ ಯೇಸುವನ್ನ ನೀವು ಪ್ರತಿಬಿಂಬಿಸುವುದು. ಸೆಲ್ಫ್ ಡಿನೈಲ್, ತನ್ನನ್ನು ತಾನು ನಿರಾಕರಿಸಿಕೊಳ್ಳುವುದು. ಓಕೆ, ಒಬ್ಬನು ನನ್ನ ಹಿಂದೆ ಬರಬೇಕೆಂದು ಮನಸ್ಸಿದ್ದರೆ ಅವನು ತನ್ನನ್ನು ತಾನು ನಿರಾಕರಿಸಿಕೊಳ್ಳಲಿ. ಇವತ್ತು ನೀವು ಪ್ರಾರ್ಥನೆ ಮಾಡ್ರಿ, ಮನಸ್ಸಿನಲ್ಲಿ ದೇವ್ರಿಗೆ ಹೇಳ್ರಿ, ಸ್ವಾಮಿ ನನ್ನನ್ನು ನಾನು ನಿರಾಕರಿಸ್ಕೊಳ್ತೇನೆ. ಯಾಕೆ ನಾವು ನಿರಾಕರಿಸ್ಕೊಳ್ಬೇಕು? ನನಗೆ ಸೆಲ್ಫ್ ಇಮೇಜ್ ಇಲ್ವಾ, ನನಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ ಅಂತ ನಾವು ಬಹಳ ಎದೆ ಬಡ್ಕೊಂಡು ನಾವು ಅನೇಕರಿಗೆ ಹೇಳ್ತೇವೆ. ನನಗೊಂದು ಇಮೇಜ್ ಇದೆ, ನನಗೊಂದು ರೆಸ್ಪೆಕ್ಟ್ ಇದೆ, ನನಗೊಂದು ಸ್ಟೇಟ್ ಇದೆ, ಇವೆಲ್ಲ ನಾವು ಹೇಳ್ತೀವಿ. ಆದ್ರೆ ಯೇಸುವಿನ ಬಳಿಗೆ ಬಂದವರು, ಯೇಸುವಿನ ಜೊತೆ ಜೀವಿಸುವವರು, ಯೇಸುವಿನಿಂದ ಕಲ್ತ್ಕೊಳ್ಳುವವರು, ಯೇಸುವನ್ನು ಹಿಂಬಾಲಿಸುವವರು, ನಮ್ಗೆ ಸೆಲ್ಫ್ ಇಮೇಜ್ ಇಲ್ಲ, ಸೆಲ್ಫ್ ಏನೋ ಇದಿಲ್ಲ, ಸೆಲ್ಫ್ ಡಿನೈಲ್ ಮರ್ಯಾದೆ ಏನೂ ಇಲ್ಲ ನಮ್ಗೆ. ನಮ್ಮ ಇಮೇಜ್ ಗೋಸ್ಕರಲ್ಲ, ಆತನ ಇಮೇಜ್. ನಾವು ನ್ಯೂ ಕ್ರಿಯೇಷನ್ ಅಲ್ಲಿ ಕಲ್ತ್ಕೊಂಡಿದ್ದೇವೆ. ನ್ಯೂ ಕ್ರಿಯೇಷನ್ ರಿಯಲಿಟಿ, ನೂತನ ಸೃಷ್ಟಿಯ ಸತ್ಯಾಂಶಗಳಲ್ಲಿ ಏನಿದೆ? ಹೆಚ್ಚೆಚ್ಚು ಆತನ ತೋರ್ಪಡಬೇಕು. ನಮ್ದು ಎಲ್ಸಿಡಾದಲ್ಲಿ ನನ್ನ ಇಮೇಜ್ ಅಲ್ಲ, ನನ್ನನ್ನು ಯಾವ ಇಮೇಜ್ ಅಲ್ಲಿ ಸೃಷ್ಟಿ ಮಾಡಿದನೋ ಆ ಇಮೇಜ್ ಹೆಚ್ಚು ಕಂಡು ಬರಬೇಕು.
ಯೇಸುವಿನ ಇಮೇಜ್ ಅಲ್ಲಿ ಮಾಡಲ್ಪಟ್ಟಿದೆ. ಅಲ್ಲ ಆಮೇಲೆ ಯಾಕೆ ನೀನ್ ಜನರು ಶಿಷ್ಯ ಎಷ್ಟೇ ಅಲ್ಲ? ಅಂದು ಆಡಿದ್ರು, ನೀನೇ yourself. ಜನರು ಪ್ರಶಂಸೆ ಮಾಡದೇ ಇದ್ರು, ಹೋಗು ನೀನು. ಯೇಸು ತನ್ನ ತಂದೆ ಉದ್ದೇಶವನ್ನು ಮಾಡ್ಲಿಕ್ಕಾಗಿ ಆತನ ಈ ಭೂಲೋಕಕ್ಕೆ ಯಾಕೆ ಬಂದಿದ್ದು ಬದುಕಿದ್ನು? ಮಾತ್ರವಲ್ಲ, ಬದುಕಿದವನು ತನ್ನನ್ನು ತಾನು ಸತ್ತದವನಿಗೆ ನಿರಾಕರಿಸಿಕೊಂಡು ಏನ್ ಬೇಕು? ತಗ್ಗಿಸಿಕೊಂಡು ಆತನು ಮಾನವನಾಗಿ ಈ ಲೋಕಕ್ಕೆ ಬಂದನು. ಯಾ ಎಷ್ಟು ಜನ ನಾವು ಯೇಸುವಿನಂತೆ ನಾವು ನಮ್ಮನ್ನು ನಾವು ನಿರಾಕರಿಸ್ಕೊಳ್ಳಿಕ್ಕೆ ಸಿದ್ಧರಾಗಿದ್ದೇವೆ. ಇವತ್ತು ಆ ರೀತಿಯಲ್ಲಿ ಇದ್ರೆ ಮಾತ್ರ ನಾವು ನಿಜವಾದಂತ ಶಿಷ್ಯರಾಗಿರ್ತೇವೆ. ಇವತ್ತು ಯೇಸುವಿಗೆ ನಿಜವಾದಂತ ಶಿಷ್ಯರು ಬೇಕು. ಸರ್ವ ಶ್ರೇಷ್ಠ ಪ್ರೀತಿ ಆ ಯೇಸುವಿನ ಮೇಲೆ ಇರಬೇಕು ಮೊದಲನೇದಾಗಿ. ಎರಡನೇದಾಗಿ ನಮ್ಮನ್ನು ನಾವು ನಿರಾಕರಿಸಿಕೊಳ್ಳುವಂತ ಒಂದು ಸ್ಥಿತಿಯಿಂದ ದೇವರನ್ನು ನಾವು ಹಿಂಬಾಲಿಸುವವರಾಗಿರಬೇಕು. ಸನ್ಸ್ ಆಫ್ ಜೆಬೆದಿ ಅಂದ್ರೆ ಯಾರು? ಜಾನ್ ಅಂಡ್ ಯೋಹಾನ ಮತ್ತು ಯಾಕೋಬ. ಓಕೆ, ಅವ್ರು ಎಂತ ಜನರು? ಸುಮ್ಮನೆ ನಾನು ಜಸ್ಟ್ ಊಹೆಗೆ ಹೇಳ್ತೇನೆ. ಅವ್ರು ಯೇಸುವನ್ನು ಕರೆದಾಗ ಅವರು ಜೆಬೆದಿಯ ಮಕ್ಕಳು. ಜೆಬೆದಾಯನಿಗೆ ಇಬ್ಬರು ಮಕ್ಕಳು. ಅಂದ್ರೆ ಜೆಬೆದಾಯನು ಶ್ರೀಮಂತನಾಗಿದ್ದನು, ಯಾಕಂದ್ರೆ ಅವನಿಗಿದ್ದಂತ ಒಂದು ಹಡಗುಗಳಿದ್ವು ಅಂತ ಹೇಳ್ತದೆ, ಆಳುಗಳಿದ್ವು ಅಂತ ಹೇಳ್ತದೆ. ಮತ್ತು ಅಲ್ಲಿ ಅವನು ಶ್ರೀಮಂತನಾದಂತ ಒಂದು ಬಿಸ್ನೆಸ್ ಮ್ಯಾನ್, ಅಂದ್ರೆ ಮೀನುಗಾರ. ಓಕೆ, ತನ್ನ ಮಕ್ಕಳು ಇಬ್ಬರು ಸಹ ಅದರಲ್ಲಿ ವ್ಯಸ್ತರಾಗಿದ್ದಾರೆ. ಅಂದ್ರೆ ಬಿಸ್ನೆಸ್ ದೊಡ್ಡದಿರ್ಬೇಕು, ಕೆಲಸಗಾರರು ಜಾಸ್ತಿ ಇರ್ಬೇಕು, ನೋಡ್ಕೊಳ್ಳೋರು ತನ್ನ ಮಕ್ಕಳೇ, ತಾನು ತನ್ನ ಮಕ್ಕಳೇ. ಸೊ ಕುಲಕಸುಬೋದು ಅಂತ ಒಂದು ಜೆಬೆದಿಯನ ಮಕ್ಕಳು ಯೇಸು ಸ್ವಾಮಿ ನನ್ನನ್ನು ಹಿಂಬಾಲಿಸು ಅಂತ ಹೇಳಿದ ತಕ್ಷಣ ಅವ್ರು ಏನ್ ಮಾಡಿದ್ರಂತೆ? ತಂದೆಯನ್ನು ಬಿಟ್ಟು, ಬಲೆಗಳನ್ನು ಬಿಟ್ಟು, ಅವರು ದೋಣಿಗಳನ್ನು ಬಿಟ್ಟು, ಹಾಗೇನೆ ಇದ್ದ ಸ್ಥಿತಿಯಲ್ಲಿ ಅವ್ರು ಯೇಸುವನ್ನು ಹಿಂಬಾಲಿಸಿದ್ರು. ಅದಕ್ಕೆ ನನ್ನ ಡೆಫಿನೇಷನ್ ಇದೆ, ಅವ್ರು ಇದ್ದ ಸ್ಥಳದಲ್ಲಿ ಅವ್ರು ಯೇಸುವನ್ನು ಹಿಂಬಾಲಿಸ್ಲಿಕ್ಕೆ ಅವರು ಸಿದ್ಧರಾದರು. ಇವತ್ತು ನಾವು ಎಲ್ಲೋ ಹೋಗುವಂತ ಅವಶ್ಯಕತೆ ಇಲ್ಲ. ನಾವು ಯೇಸುವನ್ನ, ಆತನೇ ನಮ್ಮ ಜೊತೆಲಿದ್ದಾನೆ, ಆತನ ಜೊತೆಲಿ ನಾವಿರ್ಬೇಕು. ಅದು ಮಾತ್ರವಲ್ಲ, ಆತನ ಹೇಳುವುದನ್ನು ಕೇಳಿಸ್ಕೊಂಡು ಆತನಿಂದ ಕಲ್ತ್ಕೊಳ್ಬೇಕು. ಆತನನ್ನ ನಾವು ಪ್ರತಿಬಿಂಬಿಸ್ಬೇಕು. ನಮ್ಮ ಇಮೇಜ್ ಅಲ್ಲ, ನಾವು ಆ ದೇವರ ಪ್ರತಿರೂಪವಾಗಿರಂತ ಆ ಯೇಸುವಿನ ರೂಪವಾದಂತ ನಾವು ಅದನ್ನು ನಾವು ಪ್ರತಿಬಿಂಬಿಸಬೇಕಾಗಿದೆ. ಯು ಆರ್ ಮೇಡ್ ಇನ್ ದ ಇಮೇಜ್ ಅಂಡ್ ಲೈಕ್ನೆಸ್ ಆಫ್ ಗಾಡ್. ದೇವರ ಸೃಷ್ಟಿಯ ಸ್ವರೂಪದಲ್ಲಿ ಹೋಲಿಕೆಯಲ್ಲಿ ನೀವು ಮಾಡಲ್ಪಟ್ಟಿದ್ದೀರಿ. ಅದನ್ನ ನಾವು ಪ್ರತಿಬಿಂಬಿಸ್ಬೇಕು ನಮ್ಮ ಇಮೇಜ್ ಅಲ್ಲಿ. ಸೊ ಸೆಲ್ಫ್ ಡಿನೈಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ನಮ್ಮನ್ನು ನಾವು ತಗ್ಗಿಸ್ಕೊಳ್ತೀವೋ, ಆತನ ಒಂದು ನಮ್ಮಲ್ಲಿ ಆತನ ಮಾಡಿದಂತ ಆ ನೂತನ ಸೃಷ್ಟಿಯ ಸತ್ಯಾಂಶಗಳನ್ನ ನಾವು ವ್ಯಕ್ತಪಡಿಸಲಿಕ್ಕೆ ಸುಲಭವಾಗಿ. ಓಕೆ, ಸೊ ಅಲ್ಲಿ ಹೇಳ್ತದೆ ಸ್ವಯಂ ಸೆಲ್ಫ್ ಡಿನೈಲ್. ಓಕೆ, ಸ್ವಯಂ ನಿಗ್ರಹ ಎಂದರೆ ಕೆಲವು ಆಹಾರಗಳು, ಸುಖಭೋಗಗಳು ಅಥವಾ ಆಸ್ತಿ ಪಾಸ್ತಿಗಳನ್ನು ಬಿಟ್ಟು ಕೊಡುವುದು. ಆದರೆ ತನ್ನನ್ನು ತಾನು ನಿರಾಕರಿಸಿಕೊಳ್ಳುವುದೆಂದರೆ ಕ್ರಿಸ್ತನ ಪ್ರಭುತ್ವಕ್ಕೆ. The lordship, he comes under the lordship of Jesus. ಯೇಸುವಿನ ಒಂದು ಆತನೇ ಕರ್ತನೆಂದು, ಆತನೇ ಯಜಮಾನನೆಂದು ಆತನ ಸಂಪೂರ್ಣವಾಗಿ ಆತನ ಶರಣಾಗತನಾಗುತ್ತಾನೆ. ಓಕೆ, ಕಂಪ್ಲೀಟ್ಲಿ ಯೇಸುವೇ ನನ್ನ ಜೀವನ ಪರ್ಯಂತ ದೇವರು ಆಯ್ಕೆ ಮಾಡ್ತೀವಿ ನಾವು. ಆದ್ರೆ ನಾವು ಅದನ್ನ ಜೀವಿಸ್ತಾ ಇದೀವ? ಸೆಲ್ಫ್ ಡಿನೈಲ್ ಅಂದ್ರೆ ಅರ್ಥ ಏನ್ ಗೊತ್ತಾ? ಕಂಪ್ಲೀಟ್ಲಿ ಟೋಟಲಿ ಸರೆಂಡರ್. ಆತನ ಯಜಮಾನ. ನಾನ್ ಮಾತನಾಡ್ಬೇಕಂದ್ರೂ ಆತನ ಕೇಳ್ಬೇಕು, ನಾನು ಏನಾದ್ರು ಹೇಳ್ಬೇಕು ಇನ್ನೊಬ್ರಿಗೆ ಅಂದ್ರೂ ನಾನು ಆತನ ಕೇಳ್ಬೇಕು. ಆತನ ಪರ್ಮಿಷನ್ ಇಲ್ಲದೆ ನಾನು ಏನು ಮಾಡಕ್ಕಾಗಲ್ಲ. ಇದು ಟೋಟಲ್ ಸರೆಂಡರ್. ಸೆಲ್ಫ್ ಡಿನೈಲ್ ಇಸ್ ನಥಿಂಗ್ ಬಟ್ ಟೋಟಲ್ ಸರೆಂಡರ್. ಓಕೆ, ಅಲ್ಲಿ ಸ್ವಯಂ ಅಥವಾ ನಾನು ಎಂಬುದಕ್ಕೆ ಯಾವುದೇ ಹಕ್ಕಿಲ್ಲ. ನಂದು, ನಾನು, ನಾನೇ ಅನ್ನುವಂತ ವಿಷಯಕ್ಕೆ ಹಕ್ಕೇ ಇಲ್ಲ ಅಥವಾ ಅಧಿಕಾರ ಇಲ್ಲ. ಸೆಲ್ಫ್ ಡಿನೈಲ್ ಅಂದ್ರೆ ಹಕ್ಕಿಲ್ಲ, ಅಧಿಕಾರ ಇಲ್ಲ. ಏನ್ರಿ ನಮ್ಗೂ ಹಕ್ಕಿದೆ ರೀ, ಕೆಲವರು ಬಹಳ ಜನ ಹೇಳ್ತಿರ್ತಾರೆ, ನನ್ಗೂ ಹಕ್ಕಿದೆ ಅಂತ. ನಮ್ಮ ದೇಶದಲ್ಲಿ ಒಂದು ಪ್ರಾಬ್ಲಮ್ ಏನ್ ಗೊತ್ತಾ? ಬ್ರಿಟಿಷರು ಸ್ವತಂತ್ರ ಕೊಟ್ಟಿದ್ದಾರೆ, ಆಯ್ತಾ? ಆದ್ರೆ ಆ ಸ್ವತಂತ್ರದ ನಿಜವಾದ ಅರ್ಥ ಗೊತ್ತಿಲ್ಲ. ಎಲ್ಲದಕ್ಕೆ ನಾವು ಇನ್ಕಲಾಬ್ ಜಿಂದಾಬಾದ್, ಎಲ್ಲದಕ್ಕೆ ನಾವು ಹೋರಾಟ ಮಾಡ್ತೀವಿ, ಎಲ್ಲದಕ್ಕೆ ಸ್ಟ್ರೈಕ್ ಮಾಡ್ತೀವಿ. ಏನನ್ನ ಸಬ್ಸಿಡಿ ಸಿಕ್ಕಿಲ್ಲ ಸ್ಟ್ರೈಕ್ ಮಾಡ್ತೀವಿ, ಎಲ್ಲರೂ ಸ್ಟ್ರೈಕ್ ಮಾಡ್ತೀವಿ. ಸ್ವತಂತ್ರ ಅನ್ನೋದಕ್ಕೆ ನಿಜವಾದ ಅರ್ಥನೇ ಹೋಗ್ಬಿಟ್ಟಿದೆ. ಆದ್ರೆ ಕ್ರೈಸ್ತ ಜೀವಿತದಲ್ಲಿ ಸ್ವತಂತ್ರ ಅಂದ್ರೆ ಏನ್ ಗೊತ್ತಾ? ಸೈತಾನ್ನ ವಶದಿಂದ ಬಿಡಿಸಲ್ಪಟ್ಟಿರುವುದು ಮಾತ್ರವಲ್ಲ, ಯೇಸುವಿನ ಒಂದು ಅಧಿಕಾರದ ಕೆಳಗೆ ಬರುವುದು. ಹಲೋ, ಯು ಆರ್ ನಾಟ್ ಓನ್ಲಿ ಸೆಟ್ ಫ್ರೀ ಫ್ರಮ್ ದ ಬಾಂಡೇಜಸ್, ಕ್ಲಚಸ್ ಆಫ್ ದ ಎನಿಮಿ. ನಿಜವಾದ ಸ್ವತಂತ್ರ ಏನ್ ಗೊತ್ತಾ? ಅಲ್ಲಿ ಬಿಡಿಸಲ್ಪಟ್ಟು ಬೇರೆ ಯಾವುದು ನನ್ನನ್ನು ಆಳೋದಿಲ್ಲ, ಯಾವ ಒಂದು ಜನರು ಆಳುವುದಿಲ್ಲ, ಯಾವ ಹಣವು ನನ್ನನ್ನು ಆಳುವುದಿಲ್ಲ, ಯೇಸು ಮಾತ್ರ ನನ್ನನ್ನು ಆಳುತ್ತಾನೆ.
ಅದೇ ನಿಜವಾದಂತ ಒಂದು ಸ್ವತಂತ್ರ, ಅದೇ ಸೆಲ್ಫ್ ಡಿನೈಲ್. ಆತನೇ ನನ್ನ ಜೀವಿತಕ್ಕೆ ಯಜಮಾನ ಅನ್ನುವಂಥದ್ದು, ದಟ್ ಇಸ್ ಸೆಲ್ಫ್ ಡಿನೈಲ್. ಓಕೆ, ಇದು ಹೇಳ್ತದೆ. ಇದನ್ನ ನೋಡ್ರಿ, ಹೆನ್ರಿ ಮಾರ್ಟಿನ್ ಅವರ ಈ ಮಾತುಗಳನ್ನು ಸುಂದರವಾಗಿ ವ್ಯಕ್ತಪಡಿಸಿದ್ದಾರೆ. ಏನಂತ ಹೇಳ್ತಾರೆ ಗೊತ್ತಾ? ಕರ್ತನೇ ನನಗೆ ನನ್ನದೇ ಆದ ಯಾವುದೇ ಇಚ್ಛೆ ಇರದಂತೆ ಮಾಡು. ಇದು ನಮ್ಮ ಪ್ರಾರ್ಥನೆ ಆಗಿರಲಿ. ಹೆನ್ರಿ ಮಾರ್ಟಿನ್ ಅವರು ಏನ್ ಮಾಡಿದಂತ ಪ್ರಾರ್ಥನೆ, ಕರ್ತನೇ ನನಗೆ ನನ್ನದೇ ಆದ ಯಾವುದೇ ಇಚ್ಛೆ ಇರದಂತೆ ಮಾಡು. ಹೊರಗಿನಿಂದ ನನಗೆ ಸಂಭವಿಸುವ ಯಾವುದೇ ವಿಷಯದಲ್ಲಿ ನನ್ನ ನಿಜವಾದ ಸುಖವಿದೆ ಎಂದು ನಾನು ಕಿಂಚಿತ್ತೂ ಭಾವಿಸದಂತೆ ಮಾಡು. ಎಸ್, ನಮಗೆ ಪೂರ್ಣ ಸಂತೋಷ, ಪೂರ್ಣ ಆಶೀರ್ವಾದ, ಪೂರ್ಣ ಸ್ವತಂತ್ರ, ಪೂರ್ಣ ಬಿಡುಗಡೆ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ಮಾತ್ರ. ಪೂರ್ಣ ಅಧಿಕಾರ ಕ್ರಿಸ್ತನಲ್ಲಿ ಮಾತ್ರ, ಪೂರ್ಣ ಸಂತೃಪ್ತಿ ಕ್ರಿಸ್ತನಲ್ಲಿ ಮಾತ್ರ. ಇನ್ ಕ್ರೈಸ್ಟ್, ನೀವೇನು ಕ್ರಿಸ್ತನಲ್ಲಿ ನಾವು ಯಾರು ಅಂತ ಅನ್ನುವಂತ ಸತ್ಯಾಂಶಗಳನ್ನ, ಹೊಸ ಸೃಷ್ಟಿ ಸತ್ಯಾಂಶಗಳನ್ನ ಕೇಳಿದಿರಲ್ಲ, that is needed. Unless there is self-denial, you can't enjoy the new creation realities. Amen. I am crucified with Christ Jesus, nevertheless I live, yet not I. The life which I now live in the flesh, by the faith and Son of God. ದೇವಕುಮಾರನಲ್ಲಿರುವಂತ ನಂಬಿಕೆ ಮೂಲಕ ನಾನು ಈಗ ಜೀವಿಸ್ತಾ ಇದ್ದೇನೆ. ಓಕೆ, ಇದನ್ನ ಹೇಳಿ ನಾನು ಇಲ್ಲಿ ಮುಕ್ತಾಯ ಮಾಡ್ತೇನೆ. ನಾನು ನಿಮ್ಮ ಹತ್ರ ಕೇಳುವಂತ ಸಂಗತಿ ಏನಂತಂದ್ರೆ, ಒಂದೇ ನಿಮಿಷ, ಯಾರ್ಯಾರಿಗೆ ಇದು ಈ ಒಂದು ಅಂಶಗಳು